ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ನ ಬಯಾಲಜಿ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ನಿಮ್ಮ ಥರ್ಡ್ ಬಯಾಲಜಿ ಚಾಪ್ಟರ್, ನಿಮ್ಮ ಫಸ್ಟ್ ಸೆಮ್ಮಿಗೆ ಇದು ಥರ್ಡ್ ಬಯಾಲಜಿ ಚಾಪ್ಟರ್ ಅಲ್ವಾ, ಸೊ ಅದರದ್ದು ಥರ್ಡ್ ವಿಡಿಯೋನ ನಾವು ಇವತ್ತು ನೋಡ್ತಿದ್ದೀವಿ. ಆಯ್ತಾ? ಸೊ ಫಸ್ಟ್ 2 ವಿಡಿಯೋಸಲ್ಲಿ ಎಕ್ಸ್ಪ್ಲನೇಷನ್ನ ನೋಡಿದ್ವಿ. ನಾವು ಇಡೀ ಚಾಪ್ಟರಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್ನ ನಾವು ಫಸ್ಟ್ 2 ವಿಡಿಯೋಸಲ್ಲಿ ಕವರ್ ಮಾಡಿದ್ವಿ. ಇವತ್ತಿನ ವಿಡಿಯೋಲಿ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತೀವಿ. ಆಯ್ತಾ ಮಕ್ಕಳೇ? ಸೊ 2019 ಇಂದ ನಿಮ್ಗೆ ಯಾವ್ದು ಎಕ್ಸಾಮ್ ಆಗಿದೆ ಅದರಲ್ಲಿ ಬಂದಿರುವಂತ ಕ್ವೆಶನ್ಸ್ ಅಲ್ಲಿ, ಈ ಚಾಪ್ಟರ್ ರಿಲೇಟೆಡ್ ಕ್ವೆಶನ್ಸ್ ಅಲ್ಲಿ ಇಂಪಾರ್ಟೆಂಟ್ ಒನ್ಸ್ ನಾನು ಪಿಕ್ ಮಾಡಿ ಇವತ್ತು ಡಿಸ್ಕಸ್ ಮಾಡಕ್ ಹೋಗ್ತಿದ್ದೀನಿ. ಬಟ್ ಬೇರೆ ಎಷ್ಟೊಂದು ಕ್ವೆಶನ್ ನಾವು ನೋಟ್ಸ್ ಆಗಿ ಕಂಪೈಲ್ ಮಾಡಿ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಡ್ತಿದ್ದೀವಿ. ಆಯ್ತಾ? ಸೊ ಅದನ್ನ ಕೂಡ ನೀವು ಆಕ್ಸೆಸ್ ಮಾಡಿ, ಬಿಕಾಸ್ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ಆಯ್ತಾ ಮಕ್ಕಳೇ? ಓಕೆ, ಸೊ ನಾನು ಪರೀಕ್ಷೆ ಚಾನಲ್ ಅಲ್ಲಿ ನಿಮ್ಮ ಬಯಾಲಜಿ ಟೀಚರ್. ನನ್ನ ಹೆಸರು ಹರ್ಷಿತಾ SS. ನೀವು SS ಬದಲು ನನ್ನ ಸ್ಕ್ರೀನ್ ಶಾಟ್ ಅಂತ ಕೂಡ ಕರಿಬಹುದು. ಓಕೆ, ಸೊ ಈ ವಿಡಿಯೋ ಅಲ್ಲಿ ನಾನು 8 ಕ್ವೆಶನ್ಸ್ನ ಕವರ್ ಮಾಡ್ತೀನಿ. ಆಯ್ತಾ ಮಕ್ಕಳೇ? ಸೊ ಅದರಲ್ಲಿ ಫಸ್ಟ್ ಕ್ವೆಶನ್ನ ನಾವಿಲ್ಲಿ ನೋಡೋಣ. ಪ್ರೊಡ್ಯೂಸರ್ಸ್ ಆಫ್ ಅಕ್ವೇಟಿಕ್ ಇಕೋಸಿಸ್ಟಮ್ಸ್ ಆರ್. ಸೊ ನಿಮಗೆ ಫುಡ್ ಚೈನ್ಸ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿರತ್ತೆ, ಆ್ಯಂಡ್ ಫುಡ್ ಚೈನ್ ಅಲ್ಲಿ ಬೇರೆ ಬೇರೆ ರೀತಿಯ ಟ್ರೋಫಿಕ್ ಲೆವೆಲ್ಸ್ ಇರುತ್ತೆ ಅಂತ ಕೂಡ ಗೊತ್ತಿರತ್ತೆ ಅಲ್ವಾ. ಸೊ ಆ ಟ್ರೋಫಿಕ್ ಲೆವೆಲ್ ಅಲ್ಲಿ ಒಂದು ಟ್ರೋಫಿಕ್ ಲೆವೆಲ್ನ ಆಕ್ಯುಪೈ ಮಾಡ್ಕೊಳ್ಳೋ ಆರ್ಗ್ಯಾನಿಸಮ್ಸ್ನ ನಾವು ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ ಅಲ್ವಾ ಮಕ್ಕಳೇ. ಸೊ ಇಲ್ಲಿ ನಿಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಆರ್ಗ್ಯಾನಿಸಮ್ಸ್ ಅಲ್ಲಿ ಪ್ರೊಡ್ಯೂಸರ್ಸ್ ಯಾವುದು ಅಂತ ನಿಮಗೆ ಏನು ಕೇಳಿದ್ದಾರೆ. ಆಯ್ತಾ? ಸೊ ಈ ಪ್ರೊಡ್ಯೂಸರ್ಸ್ ಯಾವ ಇಕೋಸಿಸ್ಟಮ್ ಅಲ್ಲಿ? ಅಕ್ವೇಟಿಕ್ ಇಕೋಸಿಸ್ಟಮ್ ಅಲ್ಲಿ. ಓಕೆನಾ? ಸೊ ನಾವೀಗ ಈ ಏನು ಕ್ವೆಶನ್ ನ ಡಿಸ್ಕಸ್ ಮಾಡೋಣ. ಫಸ್ಟ್ ನೀವೇನ್ ತಿಳ್ಕೊಬೇಕು, ಪ್ರೊಡ್ಯೂಸರ್ಸ್ ಬಗ್ಗೆ ನಿಮ್ಗೆ ಇಲ್ಲಿ ನಾಲೆಡ್ಜ್ ಇದ್ರೆ ಈ ಕ್ವೆಶನ್ ನ ಟ್ಯಾಕಲ್ ಮಾಡೋಕ್ಕೆ ಸಾಧ್ಯ. ಆಯ್ತಾ? ಸೊ ಪ್ರೊಡ್ಯೂಸರ್ಸ್ ಇನ್ ಪ್ರಾಪರ್ಟಿ ಏನು, ಕ್ಯಾರೆಕ್ಟರಿಸ್ಟಿಕ್ ಏನು? ದೇ ಆರ್ ಆಟೋಟ್ರೋಫಿಕ್ ಇನ್ ನೇಚರ್. ಆಯ್ತಾ ಮಕ್ಕಳೇ? ಸೊ ಪ್ರೊಡ್ಯೂಸರ್ಸ್ ಏನಿದ್ದಾರೆ ತಮ್ಮ ಊಟನ ತಾವೇ ಪ್ರಿಪೇರ್ ಮಾಡ್ಕೊಳ್ಳೋ ಅಂತ ಅಬಿಲಿಟಿ ಪ್ರೊಡ್ಯೂಸರ್ಸ್ಗೆ ಇರುತ್ತೆ. ಸನ್ಲೈಟ್ ಇಂದ ಬರ್ತಿರೋ ಎನರ್ಜಿನ ಏನು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ತಮ್ಮ ಫುಡ್ನ ತಾನೇ ಪ್ರಿಪೇರ್ ಮಾಡ್ಕೊಳ್ಳೋ ಆರ್ಗ್ಯಾನಿಸಮ್ಸ್ ನಮ್ಮ ಪ್ರೊಡ್ಯೂಸರ್ಸ್ ಅಲ್ವಾ. ಸೊ ಇಷ್ಟು ಆರ್ಗ್ಯಾನಿಸಮ್ಸ್ ಅಲ್ಲಿ ಸ್ಮಾಲ್ ಫಿಶಸ್ ಏನಿದೆ, ಇದಕ್ಕೆ ತನ್ನ ಊಟ ತಾನೇ ಪ್ರಿಪೇರ್ ಮಾಡ್ಕೊಳಕ್ಕಾಗಲ್ಲ. ಲಾರ್ವೆ ಹಾಗೂ ಪ್ರೋಟೋಝೋನ್ಸ್ ಕೂಡ ಏನಿದ್ದಾರೆ ತನ್ನ ಊಟನ ಪ್ರಿಪೇರ್ ಮಾಡ್ಕೊಳ್ಳೋಕೆ ಈ ಆರ್ಗ್ಯಾನಿಸಮ್ಸ್ ಕೈಲೂ ಆಗಲ್ಲ. ಬಟ್ ನಮ್ಮ ಆಲ್ಗೆ ಏನಿದೆ ಇದರಲ್ಲಿ ಸ್ಪೆಸಿಫಿಕಲಿ ಫೋಟೋಸಿಂಥೆಟಿಕ್ ಆಲ್ಗೆ ಅಂತ ಬರುತ್ತೆ. ಆಯ್ತಾ? ಫೋಟೋಸಿಂಥಿಸಿಸ್ ಏನು ಮಕ್ಕಳೇ? ಪ್ಲಾಂಟ್ಸ್ ಅಲ್ಲಿ ಏನು ತನ್ನ ಊಟನ ಪ್ರಿಪೇರ್ ಮಾಡ್ಕೊಳ್ಳುವಂತಹ ಏನು ಪ್ರಾಸೆಸ್ ಏನಿದೆ ಅದನ್ನ ಫೋಟೋಸಿಂಥೆಸಿಸ್ ಅಂತ ಕರಿತೀವಿ ಅಲ್ವಾ. ಅದರಲ್ಲಿ ಫೋಟೋಸಿಂಥೆಟಿಕ್ ಆಲ್ಗೆ ಅಂತ ಕೂಡ ಬರುತ್ತೆ, ಅಂಡ್ ಈ ಆರ್ಗ್ಯಾನಿಸಮ್ಸ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಆಸ್ ಪ್ರೊಡ್ಯೂಸರ್ಸ್. ಆಯ್ತಾ ಮಕ್ಕಳೇ? ಸೊ ಈ ಕ್ವೆಶನ್ ಆನ್ಸರ್ ಏನು? ಎಸ್. ಸೊ ನೀವು ಆನ್ಸರ್ ಬರಿಬೇಕಾದ್ರೆ ಏನು ತಲೆಯಲ್ಲಿ ಇಟ್ಕೋಬೇಕು? ಫಸ್ಟು ಏನು ಮೇನ್ ಕ್ವೆಶನ್ ನಂಬರ್ ಏನಿದೆ ಅದನ್ನ ಬರೀರಿ. ಅದಾದ್ಮೇಲೆ ಕರೆಕ್ಟ್ ಆಪ್ಷನ್ನಿನ ಆಲ್ಫಾಬೆಟ್ನ ಬರೀರಿ. ನೆಕ್ಸ್ಟು ಆ ಆಪ್ಷನ್ನ ಪೂರ್ತಿಯಾಗಿ ಕರೆಕ್ಟ್ ಸ್ಪೆಲ್ಲಿಂಗ್ ಇಟ್ಕೊಂಡು ಆ ಆಪ್ಷನ್ನ ಬರೆದ್ರೆ ನಿಮಗೆ 1 ಔಟ್ ಆಫ್ 1 ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಏನು ಜಾಸ್ತಿ ಆಗುತ್ತೆ. ಆಯ್ತಾ ಮಕ್ಕಳೇ? ಓಕೆ, ಸೊ ಫಸ್ಟ್ ಕ್ವೆಶನ್ನ ನೋಡಿದ್ವಿ ನಾವು. ನೆಕ್ಸ್ಟ್ ಯಾವುದು? ಪ್ರೈಮರಿ ಕನ್ಸ್ಯೂಮರ್ಸ್ ಇನ್ ಎನಿ ಫುಡ್ ಚೈನ್ ಆರ್ ಆಲ್ವೇಸ್. ಸೊ ಫುಡ್ ಚೈನ್ ಬಗ್ಗೆ ಮಾತಾಡಿದ್ವಿ ನಾವು, ಟ್ರೋಫಿಕ್ ಲೆವೆಲ್ಸ್ ಬಗ್ಗೆ ಮಾತಾಡಿದ್ವಿ. ಒಂದು ಫುಡ್ ಚೈನ್ ಅಲ್ಲಿ ಬರುವಂತಹ ಬೇರೆ ಬೇರೆ ಲೆವೆಲ್ಸ್ ಅಥವಾ ಸ್ಟೆಪ್ಸ್ನ ನಾವು ಟ್ರೋಫಿಕ್ ಲೆವೆಲ್ಸ್ ಅಂತ ಕರಿತೀವಿ. ಫುಡ್ ಚೈನ್ ಅಂದ್ರೇನು? ಬೇಸಿಕಲಿ ಒಂದು ಇಕೋಸಿಸ್ಟಮ್ ಅಲ್ಲಿ ಯಾವ ಆರ್ಗ್ಯಾನಿಸಮ್ನ ತಿಂತಿದೆ, ಯಾವ ಆರ್ಗ್ಯಾನಿಸಮ್ ಇಂದ ನ್ಯೂಟ್ರಿಷನ್ ಹಾಗೂ ನ್ಯೂಟ್ರಿಯೆಂಟ್ಸ್ ಹಾಗೂ ಎನರ್ಜಿನ ಪಡ್ಕೋತಿದೆ ಅನ್ನೋ ರಿಲೇಶನ್ಶಿಪ್ನ ತೋರಿಸುವಂತಹ ಡೆಪಿಕ್ಷನ್ ಅಥವಾ ರೆಪ್ರೆಸೆಂಟೇಷನ್ ನಾವು ಫುಡ್ ಚೈನ್ ಅಂತ ಕರಿತೀವಿ ಅಲ್ವಾ. ಸೊ ಒಂದು ಫುಡ್ ಚೈನಿನ ಎಕ್ಸಾಂಪಲ್ ನಾನಿಲ್ಲಿ ಹಾಕಿದ್ದೇನೆ ನಿಮಗೆ. ಈಗ ಪ್ರೈಮರಿ ಕನ್ಸ್ಯೂಮರ್ಸ್ ಯಾವುದು? ಇಷ್ಟರಲ್ಲಿ ನೋಡಿ, ಇಲ್ಲಿ ಆರ್ಗ್ಯಾನಿಸಮ್ಸ್ನ ಲಿಸ್ಟ್ ಮಾಡಿದ್ದಾರೆ. ಇದರಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ ಯಾವುದು ಅಂತ ಕೇಳಿದ್ದಾರೆ. ಆಯ್ತಾ? ಸೊ ಕಾರ್ನಿವೋರ್ಸ್ ಆರ್ ಪ್ರೈಮರಿ ಕನ್ಸ್ಯೂಮರ್ಸಾ? ಇಲ್ಲ. ಯಾಕಂದ್ರೆ ಕಾರ್ನಿವೋರ್ಸ್ ಏನಿದೆ ಇದು ಮೀಟ್ ಅಥವಾ ಫ್ಲೆಶ್ನ ತಿನ್ನುವಂತಹ ಆರ್ಗ್ಯಾನಿಸಮ್ಸ್. ಆಯ್ತಾ? ಸೊ ದೇ ಆರ್ ನಾಟ್ ದ ಪ್ರೈಮರಿ ಕನ್ಸ್ಯೂಮರ್ಸ್. ಹರ್ಬಿವೋರ್ಸ್ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ನಮ್ಮ ಫಸ್ಟ್ ಟ್ರೋಫಿಕ್ ಲೆವೆಲ್ ಅಲ್ಲಿ ಬರೋದು ಪ್ರೊಡ್ಯೂಸರ್ಸ್ ಅಲ್ವಾ ಮಕ್ಕಳೇ. ಸೊ ಈಗ ತಾನೇ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಪ್ರೊಡ್ಯೂಸರ್ಸ್ ನ ಕನ್ಸ್ಯೂಮ್ ಮಾಡುವಂತ ಆರ್ಗ್ಯಾನಿಸಮ್ಸ್ ನ ನಾವು ಹರ್ಬಿವೋರ್ಸ್ ಅಂತ ಕರಿತೀವಿ. ಆಯ್ತಾ? ಅಂಡ್ ದೀಸ್ ಆರ್ ದ ಪ್ರೈಮರಿ ಕನ್ಸ್ಯೂಮರ್ಸ್ ಇನ್ ಅ ಫುಡ್ ಚೈನ್ ಅಂಡ್ ದೇ ಆಕ್ಯುಪೈ ದ ಸೆಕೆಂಡ್ ಟ್ರೋಫಿಕ್ ಲೆವೆಲ್. ಆಯ್ತಾ ಮಕ್ಕಳೇ? ಓಕೆ, ಸೊ ಹೈಯರ್ ಕಾರ್ನಿವೋರ್ಸ್ ಏನ್ ಬರುತ್ತೆ ಅದು 4th ಟ್ರೋಫಿಕ್ ಲೆವೆಲ್ನ ಆಕ್ಯುಪೈ ಮಾಡ್ತವೆ. ಅಂಡ್ ಏನು ಸ್ಮಾಲ್ ಕಾರ್ನಿವೋರ್ಸ್ನ ಕನ್ಸ್ಯೂಮ್ ಮಾಡುವಂಥ ಆರ್ಗ್ಯಾನಿಸಮ್ಸ್ನ ನಾವು ಹೈಯರ್ ಕಾರ್ನಿವೋರ್ಸ್ ಅಥವಾ ಲಾರ್ಜ್ ಕಾರ್ನಿವೋರ್ಸ್ ಅಂತ ಕರಿತೀವಿ. ಆಯ್ತಾ? ಸೊ ದೀಸ್ 3 ಆರ್ ದ ರಾಂಗ್ ಆಪ್ಷನ್ಸ್ ಅಂಡ್ ಹರ್ಬಿವೋರ್ಸ್ ಇಸ್ ದ ರೈಟ್ ಆಪ್ಷನ್ ಮಕ್ಕಳೇ. ಸೊ ನೀವು ಈ ರೀತಿಯಲ್ಲಿ ಕ್ವೆಶನ್ ನಂಬರ್ ಹಾಗೂ ಕರೆಕ್ಟ್ ಆಲ್ಫಾಬೆಟ್ ಬರ್ದು ಕರೆಕ್ಟ್ ಸ್ಪೆಲ್ಲಿಂಗ್ ಇಟ್ಕೊಂಡು ಆನ್ಸರ್ನ ಬರಿಬೇಕು. ಆಯ್ತಾ? ಓಕೆ,
ಎಸ್, ಸೊ ಥರ್ಡ್ ಕ್ವೆಶನ್ ಇಸ್ ಸಿಂಪಲ್ ಅಂಡ್ ಡೈರೆಕ್ಟ್. ಏನು ಕೇಳಿದ್ದಾರೆ ನಿಮಗೆ, ವಾಟ್ ಇಸ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಥವಾ ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ ಫಾರ್ 1 ಮಾರ್ಕ್. ಆಯ್ತಾ ಮಕ್ಕಳೇ? ಸೊ ಬಯೋಮ್ಯಾಗ್ನಿಫಿಕೇಶನ್ನ ನೀವು ರೀಕಾಲ್ ಮಾಡ್ಕೊಳ್ಳಿ. ಒಂದಷ್ಟು ಕೆಮಿಕಲ್ಸ್ ಏನಿದೆ, ಇದು ಪೆಸ್ಟಿಸೈಡ್ಸ್ ಆಗಿರ್ಬೋದು ಅಥವಾ ಇಂಡಸ್ಟ್ರೀಸಿಂದ ಬರ್ತಿರುವಂಥ ವೇಸ್ಟ್ ಮೆಟೀರಿಯಲ್ ಅಲ್ಲಿರೋ ಕೆಮಿಕಲ್ಸ್ ಆಗಿರ್ಬೋದು, ಇದು ಈಕೋಸಿಸ್ಟಮ್ನ ಎಂಟರ್ ಮಾಡುತ್ತೆ. ಆಯಿತಾ? ಸೊ ನಾವಿಲ್ಲಿ ಒಂದು ಅಕ್ವೇಟಿಕ್ ಈಕೋಸಿಸ್ಟಮ್ನ ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಸೊ ಈ ಏನು ಕೆಮಿಕಲ್ಸ್ ಏನಿದೆ ಅದು ಯಾವುದೇ ರೀತಿಯ ಪಾಂಡ್, ಲೇಕ್, ರಿವರ್ನ ಎಂಟರ್ ಆದಾಗ ಏನಾಗುತ್ತೆ, ಈ ಕೆಮಿಕಲ್ಸ್ ಆರ್ ಟೇಕನ್ ಅಪ್ ಬೈ ಒಂದು ಸ್ಮಾಲ್ ಫಿಶ್ ಏನಿದೆ, ಆ ಕೆಮಿಕಲ್ಸ್ ಇರುವಂಥ ಊಟನ ಕನ್ಸ್ಯೂಮ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ನೆಕ್ಸ್ಟು ಈ ಸ್ಮಾಲ್ ಫಿಶ್ನ ಈ ಲಾರ್ಜ್ ಫಿಶ್ ಕನ್ಸ್ಯೂಮ್ ಮಾಡುತ್ತೆ, ಮತ್ತು ಲಾರ್ಜ್ ಫಿಶ್ನ ಹ್ಯೂಮನ್ ಬೀಯಿಂಗ್ ಕನ್ಸ್ಯೂಮ್ ಮಾಡ್ತಾನೆ. ಆಯಿತಾ? ಸೊ ಏನಾಗ್ತಿದೆ ಅಲ್ಲಿ, ಯೂಶಲಿ ಈ ಆರ್ಗ್ಯಾನಿಸಮ್ಸ್ ಏನಿದೆ, ಇನ್ನೊಂದು ಆರ್ಗ್ಯಾನಿಸಮ್ ಅಥವಾ ಇನ್ನೊಂದು ಪ್ಲಾಂಟ್ ಆಗಿರಲಿ, ಬೇರೆ ಆನಿಮಲ್ ಆಗಿರಲಿ, ಅದನ್ನ ಕನ್ಸ್ಯೂಮ್ ಮಾಡಿದಾಗ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಹಾಗೂ ಎನರ್ಜಿನ ಅದು ಕಂಪ್ಲೀಟ್ ಆಗಿ ಯೂಟಿಲೈಸ್ ಮಾಡ್ಕೊಳ್ಳುತ್ತೆ ಅಲ್ವಾ. ನ್ಯೂಟ್ರಿಯೆಂಟ್ಸ್ನ ಬೇರೆ ಬೇರೆ ಲೈಫ್ ಪ್ರಾಸೆಸಸ್ ನಡ್ಸೋಕ್ಕೆಲ್ಲ ಯೂಸ್ ಮಾಡ್ಕೊಳ್ಳುತ್ತೆ. ಬಟ್ ಈ ಕೆಮಿಕಲ್ಸ್ ಏನಿದೆ, ಈ ಕೆಮಿಕಲ್ಸ್ಗೆ ಬಾಡಿಯಲ್ಲಿ ಯಾವುದೇ ರೀತಿಯ ಏನು ಯಾವುದೇ ಮೆಟಬಾಲಿಕ್ ಪ್ರಾಸೆಸಸಲ್ಲಿ ಈ ಕೆಮಿಕಲ್ಸ್ ಯೂಟಿಲೈಸ್ ಆಗಲ್ಲ. ಆಯಿತಾ? ಸೊ ಈ ಕೆಮಿಕಲ್ಸ್ ಈ ಸ್ಮಾಲ್ ಫಿಶಲ್ಲಿ ಹಾಗೆ ಉಳ್ಕೊಂಡ್ಬಿಡತ್ತೆ. ಈ ಸ್ಮಾಲ್ ಫಿಶ್ನ ಲಾರ್ಜ್ ಫಿಶ್ ತಿಂತು ಅಂತ ಅನ್ಕೊಳ್ಳಿ, ಒಂದೇ ಸ್ಮಾಲ್ ಫಿಶ್ ತಿನ್ನತ್ತಾ? ಇಲ್ಲ ಅಲ್ವಾ, ಎಷ್ಟೊಂದು ಸ್ಮಾಲ್ ಫಿಶ್ನ ಈ ಲಾರ್ಜ್ ಫಿಶ್ ಕನ್ಸ್ಯೂಮ್ ಮಾಡುತ್ತೆ. ಆಗ ಎಲ್ಲ ಫಿಶಲ್ಲಿ ಉಳ್ಕೊಂಡಿರೋವಂಥ ಕೆಮಿಕಲ್ಸ್ನ ಈ ಲಾರ್ಜ್ ಫಿಶ್ ಕನ್ಸ್ಯೂಮ್ ಮಾಡ್ದಂಗೆ ಆಯಿತು. ಒಬ್ಬ ಮನುಷ್ಯ ಇದೇ ರೀತಿಯ ಎಷ್ಟೊಂದು ಲಾರ್ಜ್ ಫಿಶ್ನ ಕನ್ಸ್ಯೂಮ್ ಮಾಡಿದಾಗ ಆ ಕೆಮಿಕಲ್ಸ್ನ ಕಾನ್ಸಂಟ್ರೇಷನ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತಿರತ್ತೆ. ಆಯಿತಾ? ಸೊ ಈ ಏನು ಸ್ಮಾಲ್ ಫಿಶ್ ಏನಿದೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕೆಮಿಕಲ್ಸ್ನ ಕನ್ಸ್ಯೂಮ್ ಮಾಡಿದರೆ ಈ ಲಾರ್ಜ್ ಫಿಶಿಗೆ ಬರೋ ಅಷ್ಟರಲ್ಲಿ ಆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರುತ್ತೆ. ಇನ್ನು ಮನುಷ್ಯನ ಹತ್ರ ಹೋಗೋ ಅಷ್ಟರಲ್ಲಿ ಆ ಕೆಮಿಕಲ್ಸಿನ ಕಾನ್ಸಂಟ್ರೇಷನ್ ಇನ್ನೂ ತುಂಬಾ ಜಾಸ್ತಿ ಆಗಿರುತ್ತೆ. ಆಯಿತಾ ಮಕ್ಕಳೇ? ಸೊ ಈ ಫಿನಾಮಿನಾ ಏನಿದೆ ಇದನ್ನು ನಾವು ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತೀವಿ. ಟ್ರೋಫಿಕ್ ಲೆವೆಲ್ ಮೇಲೆ ಮೇಲೆ ಹೋಗ್ತಿದ್ದಂಗೆ ಕೆಮಿಕಲ್ಸಿನ ಕಾನ್ಸಂಟ್ರೇಷನ್ ಏನು ಇನ್ಕ್ರೀಸ್ ಆಗುತ್ತೆ ಅದನ್ನು ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಆಯಿತಾ? So biological magnification refers to the accumulation ಅಂದ್ರೆ increase. ಆಯ್ತಾ? ಸೊ ಈ ವರ್ಡ್ ನೆನ್ಪು ಬರಲಿಲ್ಲ ಅಂದರೆ increase ಅಂತಾನೆ ಬರೀರಿ. Accumulation in the concentration of toxic chemical substances that have entered the food chain as they move up the subsequent trophic levels. ಸೊ ಈ ರೀತಿ ನೀವು ಡೆಫಿನೇಷನ್ನ ಹಾಕಿ ಆನ್ಸರ್ನ ಬರೆದ್ರೆ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಆಯ್ತಾ ಮಕ್ಕಳೇ? ಓಕೆ, ಸೊ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕಾನ್ಸೆಪ್ಟಿಗೆ ಮೂವ್ ಆನ್ ಮಾಡಿ. ಓಕೆ, ಸೊ ನಮ್ಮ ಫೋರ್ತ್ ಕ್ವೆಶನ್ನ ನಾವಿಲ್ಲಿ ನೋಡೋಣ. ಅಬ್ಸರ್ವ್ ದ ಫುಡ್ ಚೈನ್ ಗಿವನ್ ಬಿಲೋ. ಒಂದು ಫುಡ್ ಚೈನ್ ಕೊಟ್ಟಿದ್ದಾರೆ, ಯಾವ್ಯಾವ ಟ್ರೋಫಿಕ್ ಲೆವೆಲ್ಸ್ ಇದೆ ನೋಡೋಣ. ಫಸ್ಟ್ ಟ್ರೋಫಿಕ್ ಲೆವೆಲ್ ಅಲ್ಲಿ ಗ್ರಾಸ್ ಇದೆ, ಗ್ರಾಸ್ನ ಕನ್ಸ್ಯೂಮ್ ಮಾಡ್ತಿರೋದು ಗ್ರಾಸ್ ಹಾಪರ್ನ ಫ್ರಾಗ್ ತಿಂತಿದೆ, ಫ್ರಾಗ್ನ ಸ್ನೇಕ್ ಕನ್ಸ್ಯೂಮ್ ಮಾಡುತ್ತೆ ಅಂಡ್ ಸ್ನೇಕ್ನ ಈಗಲ್ ಕನ್ಸ್ಯೂಮ್ ಮಾಡ್ತಿದೆ. ಆಯ್ತಾ? ಸೊ 5 ಟ್ರೋಫಿಕ್ ಲೆವೆಲ್ಸ್ ಇರುವಂಥ ಒಂದು ಫುಡ್ ಚೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದರೊಟ್ಟಿಗೆ, ಇಫ್ ದ ಎನರ್ಜಿ ಅವೈಲಬಲ್ ಅಟ್ ಫಸ್ಟ್ ಟ್ರೋಫಿಕ್ ಲೆವೆಲ್ ಇಸ್ 5000 ಜೂಲ್ಸ್. ಸೊ ಜೂಲ್ಸ್ ಬಂದು ಎನರ್ಜಿನ ಮೆಷರ್ ಮಾಡುವಂಥ ಒಂದು ಯೂನಿಟ್. ಆಯ್ತಾ ಮಕ್ಕಳೇ? ಸೊ ಫಸ್ಟ್ ಟ್ರೋಫಿಕ್ ಲೆವೆಲ್ ಅಂದರೆ ನಮ್ಮ ಗ್ರಾಸಿನ ಟ್ರೋಫಿಕ್ ಲೆವೆಲಲ್ಲಿ 5000 ಜೂಲ್ಸ್ ಆಫ್ ಎನರ್ಜಿ ಅವೈಲಬಲ್ ಇದೆ. ದೆನ್ ದ ಅಮೌಂಟ್ ಆಫ್ ಎನರ್ಜಿ ಅವೈಲಬಲ್ ಫಾರ್ ಸ್ನೇಕ್. ಸೊ ಸ್ನೇಕಿಗೆ ಬರೋ ಅಷ್ಟರಲ್ಲಿ ಎಷ್ಟು ಎನರ್ಜಿ ಉಳಿದಿರತ್ತೆ ಅಂತ ಕೇಳಿದ್ದಾರೆ. ಆಯ್ತಾ? ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, 500 ಜೂಲ್ಸ್, 5 ಜೂಲ್ಸ್, 0.5 ಜೂಲ್ಸ್ ಹಾಗೂ 50 ಜೂಲ್ಸ್ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಸೊ ಈ ಏನು ಫುಡ್ ಚೈನ್ನ ನಾನಿಲ್ಲಿ ರಿಪ್ರೆಸೆಂಟ್ ಮಾಡಿದ್ದೀನಿ. ಆಯ್ತಾ? ಸೊ ನಿಮಗೆ ಈ ಆನ್ಸರ್ನ ಟ್ಯಾಕಲ್ ಮಾಡೋಕ್ಕೆ ಏನು ಕಾನ್ಸೆಪ್ಟ್ ಗೊತ್ತಿರಬೇಕು, 10% ಲಾ ಗೊತ್ತಿರಬೇಕು. ಆಯ್ತಾ? ಸೊ 10% ಲಾ ಏನು ಸ್ಟೇಟ್ ಮಾಡುತ್ತೆ ಮಕ್ಕಳೇ, ಯಾವುದೇ ಟ್ರೋಫಿಕ್ ಲೆವೆಲ್ ಅಲ್ಲಿ ಬರೀ 10% ಆಫ್ ಎನರ್ಜಿನ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಕೊಡೋಕ್ಕೆ ಸಾಧ್ಯ ಅಂತ 10% ಲಾ ಸ್ಟೇಟ್ ಮಾಡುತ್ತೆ. ಆಯ್ತಾ? ಸೊ ಈಗ ನಾವು ಈ ಕ್ವೆಶನ್ನ ಸ್ಟಾರ್ಟ್ ಮಾಡೋಣ ಆನ್ಸರ್ ಮಾಡೋಕ್ಕೆ. ಫಸ್ಟ್ ಟ್ರೋಫಿಕ್ ಲೆವೆಲಲ್ಲಿ 5000 ಜೂಲ್ಸ್ ಆಫ್ ಎನರ್ಜಿ ಇದೆ ಅಂತ ಅನ್ಕೊಳ್ಳಿ. ಸೊ 5000 ಜೂಲ್ಸು ಕೂಡ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಟ್ರಾನ್ಸ್ಫರ್ ಆಗೋಕ್ಕೆ ಸಾಧ್ಯ ಇಲ್ಲ. ಆಯಿತಾ? ಸೊ 5000 ಅಲ್ಲಿ ಬರೀ 10% ಮಾತ್ರ ನೆಕ್ಸ್ಟ್ ಲೆವೆಲಿಗೆ ಅವೈಲೇಬಲ್ ಇರುತ್ತೆ. ಆಯ್ತಾ ಮಕ್ಕಳೇ? ಸೊ 5000ನ 10% ಎಷ್ಟು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಫಸ್ಟ್ ಆಫ್ ಆಲ್ 5000 ಅಂತ ಹಾಕಿ ನೀವು 10% ಅಂದರೆ 5000ನ 0.1 ಒಟ್ಟಿಗೆ ಮಲ್ಟಿಪ್ಲೈ ಮಾಡ್ತೀರಾ. ಸೊ 0.1 ಒಟ್ಟಿಗೆ ಮಲ್ಟಿಪ್ಲೈ ಮಾಡಿದಾಗ ಈ ಡೆಸಿಮಲ್ ಏನಿದೆ ಅದು 5000 ಏನು ಲೆಫ್ಟ್ ಅಲ್ಲ ಇದು ರೈಟಿಗೆ ಶಿಫ್ಟ್ ಆಗುತ್ತೆ. ಆಯಿತಾ? ಸೊ ಆನ್ಸರ್ ಏನು ಬರುತ್ತೆ, ಇಲ್ಲಿದ್ದ ಡೆಸಿಮಲ್ ಪಾಯಿಂಟ್ ಇಲ್ಲಿಗೆ ಶಿಫ್ಟ್ ಆಯಿತು ಅಂದರೆ ಆನ್ಸರ್ ಇಸ್ 500 ಜೂಲ್ಸ್. ಸೊ 10% ಆಫ್ 5000 ಇಸ್ 500 ಜೂಲ್ಸ್ ಆ್ಯಂಡ್ 500 ಜೂಲ್ಸು ಎನರ್ಜಿ ಅವೈಲಬಲ್ ಅಟ್ ದ ಸೆಕೆಂಡ್ ಟ್ರೋಫಿಕ್ ಲೆವೆಲ್. ಬಟ್ ನಾವಿನ್ನೂ ಸ್ನೇಕ್ವರೆಗೂ ಹೋಗಬೇಕು. ಸೊ 500ನ 10% ಎಷ್ಟು, ಅಗೇನ್ 500 ಇಂಟು 0.1 ಮಾಡ್ತೀರಾ ಮಕ್ಕಳೇ. ಸೊ ಡೆಸಿಮಲ್ ಏನಿದೆ ಇದು ರೈಟ್
ರೈಟಿಗೆ ಶಿಫ್ಟ್ ಆಗುತ್ತೆ. ಸೊ 500 ಇಂದ ಎಷ್ಟು ಬರಬೇಕು ಆನ್ಸರು? ಇಟ್ ಇಸ್ 50 ಆಯ್ತಾ. ಸೊ ಫ್ರಾಗ್ ಹತ್ರ ಬರೋ ಅಷ್ಟರಲ್ಲಿ 50 joules ಆಫ್ ಎನರ್ಜಿ ಮಾತ್ರ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ ಅಂದರೆ ಈ ಟ್ರೋಫಿಕ್ ಲೆವೆಲಲ್ಲಿ ಅವೈಲೇಬಲ್ ಇರುತ್ತೆ, ಥರ್ಡ್ ಟ್ರೋಫಿಕ್ ಲೆವೆಲಲ್ಲಿ. ಸೊ ಸ್ನೇಕ್ ಹತ್ರ ಹೋಗ್ಬೇಕು ನಾವಿನ್ನು. ಸೊ ಈ 50ನ 10%ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ ನಿಮಗೆ? ಎಸ್, ಇಟ್ ಇಸ್ 5 joules. ಕೊನೆಗೂ ಸ್ನೇಕ್ ಹತ್ರ ಬಂದ್ವಿ. ಸೊ ಸ್ನೇಕ್ ಹತ್ರ ಈಗ 5 joules ಆಫ್ ಎನರ್ಜಿ ಅವೈಲೇಬಲ್ ಇರುತ್ತೆ ಆಯ್ತಾ ಮಕ್ಕಳೇ. ಇನ್ನೊಂದು ಸ್ಟೆಪ್ ಹೋಗ್ಬೇಡ ಏನಾಗುತ್ತೆ. ಸೊ ಸ್ನೇಕಿಂದ ಈಗಲಿಗೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಇರುತ್ತೆ? 10% ಆಫ್ 5 joules. 10% ಆಫ್ 5 joules ಮಾತ್ರ ಅವೈಲೇಬಲ್ ಇರೋದು, ವಿಚ್ ಇಸ್ 0.5 joules ಆಯ್ತಾ ಮಕ್ಕಳೇ. ಸೊ ನಿಮ್ಮ ಆನ್ಸರ್ ಏನು ಬರುತ್ತೆ? ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಆನ್ಸರ್ ಅಲ್ಲ, ದಿಸ್ ಇಸ್ ದ ಆನ್ಸರ್. ಸೊ ಫೋರ್ತ್ ಟ್ರೋಫಿಕ್ ಲೆವೆಲ್, ನಮ್ಮ ಸ್ನೇಕ್ ಟ್ರೋಫಿಕ್ ಲೆವೆಲಲ್ಲಿ ಅವೈಲೇಬಲ್ ಇರುವಂಥ ಎನರ್ಜಿ ಬಂದು 5 joules ಆಫ್ ಎನರ್ಜಿ ಆಯಿತಾ. ಸೊ ಈ ರೀತಿಯಲ್ಲಿ ನೀವು ಈ ಆನ್ಸರ್ನ ಟ್ಯಾಕಲ್ ಮಾಡಬೇಕು. ಎಸ್, ಸೊ ಇದು ಬಂದು ನಮ್ಮ 5th ಕ್ವೆಶನ್ ಆಯಿತಾ ಮಕ್ಕಳೇ. ಏನು ಕೇಳಿದಾರೆ ಇಲ್ಲಿ? ಮೆನ್ಷನ್ ಎನಿ 2 ಮೆಥಡ್ಸ್ ದಟ್ ರಿಡ್ಯೂಸ್ ದ ಪ್ರಾಬ್ಲಮ್ಸ್ ಕಾಸ್ಡ್ ವೈಲ್ ಡಿಸ್ಪೋಸಿಂಗ್ ದ ವೇಸ್ಟ್. ಸೊ ನಾನು ನಿಮಗೆ ಇದೇ ಸಿಮಿಲರ್ ಕ್ವೆಶನ್ನ ನಿಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋಲ್ಲಿ ಕೂಡ ಕವರ್ ಮಾಡಿದೆ ಆಯಿತಾ. ಇಲ್ಲಿ ರೀಕಾಲ್ ಮಾಡೋಣ ನಾವು. ಸೊ ನಮ್ಮ ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಎಷ್ಟೊಂದು ಗಾರ್ಬೇಜ್ ಅಥವಾ ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಸೊ ಈ ವೇಸ್ಟ್ನ ಡಿಸ್ಪೋಸ್ ಮಾಡಿದಾಗ ಎಷ್ಟೊಂದು ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಲ್ವಾ ಮಕ್ಕಳೇ. ಅದು ಏನು ಜಾಸ್ತಿ ವೇಸ್ಟ್ ಅಕ್ಯುಮುಲೇಟ್ ಆಗಿ ಬ್ಯಾಡ್ ಸ್ಮೆಲ್ ಬರೋ ಅಷ್ಟು ಚಿಕ್ಕ ಪ್ರಾಬ್ಲಮ್ ಇರ್ಬೋದು, ಅಥವಾ ವೇಸ್ಟ್ ಅಕ್ಯುಮುಲೇಷನಿಂದ ಜರ್ಮ್ಸ್ ಜಾಸ್ತಿ ಆಗಿ ಏನು ಸುತ್ತಮುತ್ತ ಏರಿಯಾಲಿರೋ ಜನಕ್ಕೆ ಡಿಸೀಸ್ ಕಾಸ್ ಮಾಡುವಷ್ಟು ದೊಡ್ಡ ಪ್ರಾಬ್ಲಮ್ ಕೂಡ ಇರ್ಬೋದು ಆಯಿತಾ. ಸೊ ಈ ರೀತಿಯ ಪ್ರಾಬ್ಲಮ್ಸ್ನ ಕಡಿಮೆ ಮಾಡೋಕ್ಕೆ ನಾವು ಯಾವ್ಯಾವ ಮೆಥಡ್ಸ್ನ ಯೂಸ್ ಮಾಡ್ಬೋದು ಅಂತ ಈ ಕ್ವೆಶನಲ್ಲಿ ಕೇಳಿದ್ದಾರೆ ಆಯಿತಾ. ಸೊ ನಾವು ಹೇಗೆ ಈ ಏನು ಕ್ವೆಶನ್ನ ಟ್ಯಾಕಲ್ ಮಾಡ್ಬೋದು ನೋಡೋಣ. ಎಸ್, ಸೊ ಫಸ್ಟು ನೀವು ವೇಸ್ಟ್ ಏನಿರುತ್ತೆ ಅದನ್ನ ಸೆಪ್ರೇಟ್ ಮಾಡಿಬಿಟ್ರೆ, ಸೆಗ್ರಿಗೇಟ್ ಮಾಡಿದ್ರೆ ನಿಮ್ಮ ಅರ್ಧ ತಲೆನೋ ಅಲ್ಲೇ ಸಾಲ್ವ್ ಆಗಿಬಿಡತ್ತೆ ಆಯಿತಾ. ಸೊ ಈ ಸೆಗ್ರಿಗೇಷನ್ ಅಥವಾ ಸೆಪ್ರೇಷನ್ ನಡೆಸೋಕ್ಕೆ ನಮ್ಮ BBMP ಅವರು ಈ ರೀತಿಯ ಒಂದು ಚಾರ್ಟ್ ಕೊಡ್ತಾರೆ ಆಯಿತಾ ಮಕ್ಕಳೇ. ಸೊ ಯಾವ ರೀತಿ ಯಾವ ಕ್ಯಾಟಗರೀಸಲ್ಲಿ ನಾವು ವೇಸ್ಟ್ನ ಸೆಪ್ರೇಟ್ ಮಾಡ್ಬೋದು ನೋಡೋಣ. ಫಸ್ಟ್ ಬಂದು ಆರ್ಗ್ಯಾನಿಕ್ ವೇಸ್ಟ್. ಈ ವೇಸ್ಟ್ನ ವೆಟ್ ವೇಸ್ಟ್ ಅಂತ ಕೂಡ ಕರೀತಾರೆ ಆಯಿತಾ ಮಕ್ಕಳೇ. ಸೊ ಈ ವೇಸ್ಟ್ ಬೇಸಿಕಲಿ ಬಯೋಡಿಗ್ರೇಡಬಲ್ ವೇಸ್ಟ್ಸ್ ಆಯಿತಾ. ಅಂದರೆ ಬಯೋಲಾಜಿಕಲ್ ಆಕ್ಟಿವಿಟಿ ಅಥವಾ ಮೈಕ್ರೋಬ್ಸ್ ಏನಿದೆ ಈ ವೇಸ್ಟ್ ಮೇಲೆ ಆ್ಯಕ್ಟ್ ಮಾಡಿ ಅದನ್ನು ಬ್ರೇಕ್ ಡೌನ್ ಮಾಡ್ಬೋದು ಅಥವಾ ಏನು ಡಿಗ್ರೇಡ್ ಮಾಡ್ಬೋದು ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್ ಆಯಿತಾ. ಸೊ ಈ ವೇಸ್ಟಲ್ಲಿ ಏನೇನು ಏನು ಇನ್ಕ್ಲೂಡ್ ಆಗುತ್ತೆ? ಕಿಚನ್ ವೇಸ್ಟ್ ಇರ್ಬೋದು, ಅಗ್ರಿಕಲ್ಚರಲ್ ವೇಸ್ಟ್ ಇರ್ಬೋದು, ಈ ರೀತಿಯ ಆ್ಯಪಲ್ ಶಾರ್ಡ್ಸ್ ಅಥವಾ ಏನು ಮೊಟ್ಟೆನ ಹೊರ ಪದ್ರ ಎಲ್ಲ ಏನಿರುತ್ತೆ ಇದೆಲ್ಲ ಇನ್ಕ್ಲೂಡ್ ಆಗೋದು ವೆಟ್ ವೇಸ್ಟ್ ಅಥವಾ ಆರ್ಗ್ಯಾನಿಕ್ ವೇಸ್ಟಲ್ಲಿ ಆಯಿತಾ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ವೇಸ್ಟ್ ಏನು? ದೀಸ್ ಆರ್ ರೀಸೈಕ್ಲಬಲ್ ವೇಸ್ಟ್. ಸೊ ದೀಸ್ ಆರ್ ಬೇಸಿಕಲಿ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಆಯಿತಾ. ಇಲ್ಲಿ ನೋಡಿ, ಗ್ಲಾಸ್ ಇರ್ಬೋದು, ಪ್ಲಾಸ್ಟಿಕ್, ಮೆಟಲ್ಸ್ ಎಲ್ಲ ಈ ರೀತಿಯ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ನ ನಾವು ರೀಸೈಕ್ಲಬಲ್ ಕ್ಯಾಟಗರಿಯಲ್ಲಿ ಹಾಕ್ಬೋದು ಆಯಿತಾ. ರೀಸೈಕ್ಲಬಲ್ ಅಂದ್ರೇನು? ಆ ವೇಸ್ಟ್ ಎಲ್ಲ ಏನಿದೆ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಮೆಟೀರಿಯಲ್ಸ್ನ ಪ್ರಿಪೇರ್ ಮಾಡ್ಬೋದು ಆಯಿತಾ. ಸೊ ಈ ರೀತಿಯ ವೇಸ್ಟ್ನ ನಾವು ರೀಸೈಕ್ಲಬಲ್ ಕ್ಯಾಟಗರಿಗೆ ಹಾಕ್ತೇವೆ ಆಯಿತಾ ಮಕ್ಕಳೇ. ಲಾಸ್ಟ್ ಟೈಪ್ ಆಫ್ ವೇಸ್ಟ್ ಯಾವುದು? ರಿಜೆಕ್ಟ್ ಅಥವಾ ಸ್ಯಾನಿಟರಿ ವೇಸ್ಟ್. ಸೊ ಈ ವೇಸ್ಟಲ್ಲಿ ಯಾವ್ಯಾವುದು ಸಬ್ಸ್ಟೆನ್ಸಸ್ ಇನ್ಕ್ಲೂಡ್ ಆಗುತ್ತೆ? ಇದು ಬೇಬಿ ಡೈಪರ್ಸ್ ಆಗಿರ್ಬೋದು, ನಾವು ವೂಂಡ್ ಆದಾಗ ಹಾಕೊಳ್ಳುವಂಥ ಬ್ಯಾಂಡೇಡ್ಸ್ ಆಗಿರ್ಬೋದು, ಟಿಶ್ಯೂ ಪೇಪರ್ಸ್, ಅಥವಾ ಏನು ನಾವು ಬಾಡಿಗೆ ಇನ್ಸಿಷನ್ಸ್ ಮಾಡೋಕ್ಕೆ ಹಾಸ್ಪಿಟಲಲ್ಲಿ ಯೂಸ್ ಮಾಡುವಂಥ ನೀಡಲ್ಸ್ ಅಥವಾ ಬ್ಲೇಡ್ಸ್ ಆಗಿರ್ಬೋದು, ಇದೆಲ್ಲ ಬರೋದು ರಿಜೆಕ್ಟ್ ಅಥವಾ ಸ್ಯಾನಿಟರಿ ವೇಸ್ಟಲ್ಲಿ. ಸೊ ಇದರ ಸ್ಪೆಷಾಲಿಟಿ ಏನಂದರೆ ಇದು ಬಾಡಿಲಿ ಫ್ಲೂಯಿಡ್ಸ್ ಒಟ್ಟಿಗೆ ಕಾಂಟ್ಯಾಕ್ಟ್ ಇರುವಂಥ ವೇಸ್ಟ್ಸ್ ಆಯಿತಾ. ಸೊ ನೀವು ಏನು ನಿಮಗೆ ಕೋಲ್ಡ್ ಆದಾಗ ಮೂಗು ಒರೆಸ್ಕೊಳ್ಳೋಕ್ಕೆ ಯೂಸ್ ಮಾಡುವಂಥ ಟಿಶ್ಯೂ ಪೇಪರ್ ಇರ್ಬೋದು, ಅಥವಾ ನಾ ಹೇಳ್ದಂಗೆ ಕಟ್ ಆದಾಗ ಯೂಸ್ ಮಾಡುವಂಥ ಬ್ಯಾಂಡೇಡ್ಸ್ ಇರ್ಬೋದು, ಇದೆಲ್ಲ ಬಾಡಿ ಫ್ಲೂಯಿಡ್ಸ್ ಒಟ್ಟಿಗೆ ಕಾಂಟ್ಯಾಕ್ಟಲ್ಲಿ ಬರುತ್ತೆ. ಇದರ ಪ್ರಾಬ್ಲಮ್ ಏನಂದರೆ ನಮ್ಮ ಬಾಡಿಯಲ್ಲಿರುವಂಥ ಜರ್ಮ್ಸ್ನ ಏನಿದೆ ಇದು ಸ್ಪ್ರೆಡ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಈ ವೇಸ್ಟ್ನೇ ನಾವು ಇನ್ನೊಂದು ಕ್ಯಾಟಗರಿಗೆ ಏನು ಸೇರಿಸ್ಬೋದು ಆಯಿತಾ ಮಕ್ಕಳೇ. ಸೊ ಈ ರೀತಿ ಸೆಗ್ರಿಗೇಷನ್ ಮಾಡೋದು ಇಸ್ ಯೋರ್ ಫಸ್ಟ್ ಮೆಥಡ್ ಆಯಿತಾ. ಓಕೆ, ಸೆಗ್ರಿಗೇಟ್ ಮಾಡಿದ್ವಿ, ಇದರ ಅಡ್ವಾಂಟೇಜ್ ಏನು, ಸೆಗ್ರಿಗೇಟ್ ಮಾಡೋ ಪ್ರಯೋಜನ ಏನು? ಎಸ್, ಸೊ ಫಸ್ಟ್ ನಮ್ಮ ಆರ್ಗ್ಯಾನಿಕ್ ವೇಸ್ಟ್ಸ್ ಏನಿದೆ ಇದರಿಂದ ನಾವು ಒಂದಷ್ಟು ಪ್ರಾಡಕ್ಟ್ಸ್ನ ಕ್ರಿಯೇಟ್ ಮಾಡ್ಬೋದು ಆಯಿತಾ. ಯಾವುದದು? ದೋಸ್ ಪ್ರಾಡಕ್ಟ್ಸ್ ಆರ್ ಮೆನ್ಯೂರ್ ಇರ್ಬೋದು. ಮೆನ್ಯೂರ್ನ ನೀವು ಕಾಂಪೋಸ್ಟ್ ಅಂತ ಕೂಡ ಕರಿಬೋದು ಆಯಿತಾ ಮಕ್ಕಳೇ. ಎಸ್, ಸೊ ಈ ಮೆನ್ಯೂರ್ ಕಾಂಪೋಸ್ಟಿನ ಏನು ಅಪ್ಲಿಕೇಶನ್ ಏನು? ನಮ್ಮ ಪ್ಲಾಂಟ್ಸ್, ಫಾರ್ಮರ್ಸ್ ಕ್ರಾಪ್ಸ್ ಏನು ಗ್ರೋ ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ನ ನಮ್ಮ ಮೆನ್ಯೂರ್ ಹಾಗೂ ಕಾಂಪೋಸ್ಟ್ ಪ್ರೊವೈಡ್ ಮಾಡುತ್ತೆ ಆಯಿತಾ. ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಏನು ಪ್ರಿಪೇರ್ ಮಾಡ್ಬೋದು ಆರ್ಗ್ಯಾನಿಕ್ ವೇಸ್ಟಿಂದ? ಇಟ್ ಈಸ್ ಬಯೋಗ್ಯಾಸ್.
ಸೊ ಬಯೋಗ್ಯಾಸ್ ಇಸ್ ಯೂಸ್ಡ್ ಎಸ್ ಅ ಫ್ಯೂಯಲ್ ಆಯ್ತಾ ಮಕ್ಕಳೇ. ಸೊ ಅಡುಗೆ ಕುಕ್ಕಿಂಗ್ ಇರ್ಬೋದು ಅಥವಾ ಮನೇನ ಹೀಟ್ ಮಾಡೋಕ್ಕೆ ಬಯೋಗ್ಯಾಸ್ ರೀತಿಯ ಏನು ಫ್ಯೂಯಲ್ನ ಕೂಡ ಯೂಸ್ ಮಾಡ್ತೀವಿ. ಆ್ಯಂಡ್ ಅದು ಬರ್ತಿರೋದು ನಮ್ಮ ಆರ್ಗ್ಯಾನಿಕ್ ವೇಸ್ಟಿಂದ. ನೆಕ್ಸ್ಟು ರೀಸೈಕ್ಲೇಬಲ್ ವೇಸ್ಟ್ನ ಕ್ಯಾಟಗರೈಸ್ ಮಾಡಿದಾಗ, ಸೆಪ್ರೇಟ್ ಮಾಡಿದಾಗ ಏನು ಅಡ್ವಾಂಟೇಜ್ ಅಂದರೆ ಈ ಐಟಮ್ಸ್ನ ಎಲ್ಲ ರೀಸೈಕಲ್ ಮಾಡಿ ಬೇರೆ ಮೆಟೀರಿಯಲ್ಸ್ ಆಗಿ ಇದನ್ನು ಕನ್ವರ್ಟ್ ಮಾಡ್ಬೋದು ಆಯಿತಾ. ಸೊ ಬೇಸಿಕಲಿ ವೇಸ್ಟಿನ ಪ್ರಮಾಣ ಏನಿದೆ ಕಡಿಮೆ ಮಾಡ್ಬೋದು ನಾವು. ನೆಕ್ಸ್ಟು ರಿಜೆಕ್ಟ್ ಹಾಗೂ ಸ್ಯಾನಿಟರಿ ವೇಸ್ಟ್ನ ಇನ್ಸಿನರೇಟರ್ಸಲ್ಲಿ ಬರ್ನ್ ಮಾಡ್ತಾರೆ ಆಯಿತಾ ಮಕ್ಕಳೇ. ಸೊ ನಾ ಹೇಳಿದಂಗೆ ಇದು ತುಂಬ ಹಜಾರ್ಡಸ್ ವೇಸ್ಟ್ ಆಗಿರೋದ್ರಿಂದ, ಇದರಿಂದ ಡಿಸೀಸ್ ಕಾಸ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಆಗಿರೋದ್ರಿಂದ ಇದನ್ನು ಇನ್ಸಿನರೇಟರ್ಸಲ್ಲಿ ಹಾಕಿ ಸುಡ್ತಾರೆ. ಬೇಸಿಕಲಿ ಇದನ್ನು ಏನು ಕಂಬಸ್ಟ್ ಮಾಡ್ತಾರೆ ಅಥವಾ ಸುಡ್ತಾರೆ ಆಯಿತಾ. ಸೊ ದ ಜರ್ಮ್ಸ್ ಯಾವುದೇ ಬೇರೆ ಏನು ಆರ್ಗ್ಯಾನಿಸಮ್ಗೆ ಸ್ಪ್ರೆಡ್ ಆಗದೇ ಇರಲಿ ಅಂತ. ಸೊ ಇದೇ ಮೆಥಡ್ಸ್ನ ನಾನು ಬರ್ದಿದ್ದೀನಿ. Yes, problems related to waste disposal can be reduced by adopting the following measures. ಮೆಥಡ್ಸ್ನ ಡಿಸ್ಕಸ್ ಮಾಡಿದ್ವಿ ನಾವು. ಫಸ್ಟು ವೇಸ್ಟ್ನ ಸೆಗ್ರಿಗೇಟ್ ಮಾಡಬೇಕು. ಸೊ ಡ್ರೈ ವೇಸ್ಟ್ ಬಂದು ರೀಸೈಕ್ಲೇಬಲ್ ಹಾಗೂ ಲಾಸ್ಟ್ ಕ್ಯಾಟಗರಿ ಯಾವುದಿತ್ತು ರಿಜೆಕ್ಟ್ ವೇಸ್ಟ್ನ ನಾವು ಡ್ರೈ ವೇಸ್ಟ್ ಆಗಿ ಕ್ಯಾಟಗರೈಸ್ ಮಾಡ್ತೀವಿ. ವೆಟ್ ವೇಸ್ಟ್ ಅಥವಾ ಆರ್ಗ್ಯಾನಿಕ್ ವೇಸ್ಟ್ನ ನಾವು ಇನ್ನೊಂದು ಕ್ಯಾಟಗರಿಯಾಗಿ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ವೆಟ್ ವೇಸ್ಟ್ಸ್ನ ಇಟ್ಕೊಂಡು ನಾವು ಮೆನ್ಯೂರ್ ಹಾಗೂ ಬಯೋಗ್ಯಾಸ್ನ ಪ್ರೊಡ್ಯೂಸ್ ಮಾಡ್ಬೋದು. ಡ್ರೈ ವೇಸ್ಟ್ನ ನಾವು ರೀಸೈಕಲ್ ಮಾಡ್ಬೋದು. ಯಾವ ವೇಸ್ಟು ಗ್ಲಾಸ್ ಮೆಟಲ್ಸ್ ಎಲ್ಲ ಏನಿರುತ್ತೆ ಅದನ್ನು ರೀಸೈಕಲ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಕ್ಯಾಟಗರಿ ಆಫ್ ವೇಸ್ಟ್ ಯಾವುದಿತ್ತು ರಿಜೆಕ್ಟ್ ಕ್ಯಾಟಗರಿ ಆಫ್ ವೇಸ್ಟ್ನ ಇನ್ಸಿನರೇಟ್ ಮಾಡಿ ನಾವು ವಿ ಕ್ಯಾನ್ ಗೆಟ್ ರಿಡ್ ಆಫ್ ದ್ಯಾಟ್ ಆಲ್ಸೋ ಆಯಿತಾ ಮಕ್ಕಳೇ. ಲಾಸ್ಟ್ ಒಂದು ಪಾಯಿಂಟ್ ನಾನು ಡಿಸ್ಕಸ್ ಮಾಡಿಲ್ಲ ಬಟ್ ಇಲ್ಲಿ ಹಾಕಿದ್ದೀನಿ. ಸೊ ಈಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್. ಈಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ ಅಂದ್ರೇನು? ಯೂಶ್ವಲಿ ನಾವು ಫುಡ್ನ ಎಲ್ಲ ವ್ರ್ಯಾಪ್ ಮಾಡೋಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಈ ಪ್ಲಾಸ್ಟಿಕ್ ಬದಲು ನಾವು ಬೇರೆ ಈಕೋ ಫ್ರೆಂಡ್ಲಿ ಮೆಟೀರಿಯಲ್ನ ಕೂಡ ಯೂಸ್ ಮಾಡ್ಬೋದು ಆಯಿತಾ. ಅದು ಪೇಪರ್ ಆಗಿರ್ಬೋದು ಅಥವಾ ಈ ನಡುವೆ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಅಂತ ಕೂಡ ಬರ್ತಿದೆ ಆಯಿತಾ ಮಕ್ಕಳೇ. ಸೊ ಯೂಶಲಿ ನಾ ಏನು ಹೇಳ್ತಿದ್ದೆ, ಪ್ಲಾಸ್ಟಿಕ್ ಆರ್ ನಾನ್ ಬಯೋಡಿಗ್ರೇಡಬಲ್ ಅಲ್ವಾ. ಸೊ ಯಾವುದೇ ರೀತಿಯ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಇಟ್ಕೊಂಡು ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ನಡೆದ್ರೂ ಪ್ಲಾಸ್ಟಿಕ್ ಡಿಗ್ರೇಡ್ ಆಗಲ್ಲ ಅಂದೆ ಅಲ್ವಾ. ಸೊ ಈ ನಡುವೆ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಅಂತ ಕೂಡ ಬರ್ತಿದೆ. ಆ್ಯಂಡ್ ಅದನ್ನು ಇಟ್ಕೊಂಡು ಕೂಡ ಫುಡ್ನ ಪ್ಯಾಕೇಜ್ ಮಾಡ್ಬೋದು ಟು ಓವರ್ಕಮ್ ಪ್ರಾಬ್ಲಮ್ಸ್ ಕಾಸ್ ಬೈ ವೇಸ್ಟ್ ಆಯಿತಾ. ಸೊ ಈ ರೀತಿ ನೀವು ಆನ್ಸರ್ ಮಾಡಿದ್ರೆ ನಿಮಗೆ 2 out of 2 marks ಸಿಗತ್ತೆ ಆಯಿತಾ ಮಕ್ಕಳೇ. ಓಕೆ ನಾವು 6th question ನೋಡೋಣ. ಯೂಸ್ ಆಫ್ ಸ್ಟೀಲ್ ಕಪ್ಸ್ ಆರ್ ಬೆಟರ್ ದೆನ್ ಡಿಸ್ಪೋಸಬಲ್ ಪ್ಲಾಸ್ಟಿಕ್ ಕಪ್ಸ್. ಜಸ್ಟಿಫೈ. ಓಕೆ, ಸ್ಟೀಲ್ ಕಪ್ಸ್ ಯೂಸ್ ಮಾಡೋದು ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್ ಕಪ್ಸ್ನ ಯೂಸ್ ಮಾಡೋದಕ್ಕಿಂತ ಬೆಟರ್. ಅದಕ್ಕೆ ಕಾರಣ ಕೊಡಿ, ಅದಕ್ಕೆ ಸಮರ್ಥನೆ ಕೊಡಿ ಅಂತ ಕೇಳಿದ್ದಾರೆ ಆಯಿತಾ. ಈಗ ನಾವು ಸ್ಟೀಲ್ ಕಪ್ಸ್ ಹಾಗೂ ಪ್ಲಾಸ್ಟಿಕ್ ಕಪ್ಸ್ನ ಸ್ವಲ್ಪ ನೇಚರ್ ಬಗ್ಗೆ ಡಿಸ್ಕಸ್ ಮಾಡೋಣ ಆಯಿತಾ. ಸೊ ನಮ್ಮ ಸ್ಟೀಲ್ ಅಂದರೆ ಏನು ಮಕ್ಕಳೇ? ಇಟ್ಸ್ ಬೇಸಿಕಲಿ ಅದು ಮೆಟಲ್ ಅಲ್ವಾ. ಸೊ ಮೆಟಲ್ ಇರುವಂಥ ಒಂದು ಕಾಂಪೌಂಡ್ ಅಲ್ವಾ ಅದು. ಸೊ ಮೆಟಲ್ ಯಾವ ವೇಸ್ಟ್ ಕ್ಯಾಟಗರಿಗೆ ನಾವು ಹಾಕಿದ್ವಿ ಈಗ ತಾನೇ? ಇಟ್ ಈಸ್ ರೀಸೈಕ್ಲೇಬಲ್. ಸೊ ಇದು ವೇಸ್ಟ್ ಅಲ್ಲ, ರೀಸೈಕ್ಲೇಬಲ್ ಅಂತ ಕಾನ್ಸೆಪ್ಟ್ ಅರ್ಥ ಮಾಡ್ಸೋಕ್ಕೆ ವೇಸ್ಟ್ ಅಂದೆ, ಬಟ್ ಇಟ್ಸ್ ನಾಟ್ ಅ ವೇಸ್ಟ್, ರೀಸೈಕ್ಲೇಬಲ್. ಸೊ ನಮ್ಮ ಸ್ಟೀಲ್ ಕಪ್ ಏನಿದೆ ಇದನ್ನು ರೀಸೈಕಲ್ ಮಾಡಿ ಮತ್ತೆ ನಾವು ಸ್ಟೀಲ್ ಕಪ್ನೇ ತಯಾರು ಮಾಡ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸ್ಟೀಲ್ ಯೂಟೆನ್ಸಿಲ್ಸ್ನ ತಯಾರು ಮಾಡ್ಬೋದು ಆಯಿತಾ. ಸೊ ನಮ್ಮ ಪ್ಲಾಸ್ಟಿಕ್ ಕಪ್ ಏನಿದೆ ದಿಸ್ ಇಸ್ ನಾನ್ ಬಯೋಡಿಗ್ರೇಡಬಲ್ ಫಸ್ಟ್ ಆಫ್ ಆಲ್ ಆಯಿತಾ. ನಾನ್ ಬಯೋಡಿಗ್ರೇಡಬಲ್ ಅಂದರೆ ಏನು ಗೊತ್ತು ನಿಮಗೆ ಇಷ್ಟೊತ್ತಿಗೆ? ಯಾವುದೇ ರೀತಿಯ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಏನಿದೆ ಅದು ಡಿಗ್ರೇಡೆಬಲ್, DABLE ಆಯಿತಾ ಮಕ್ಕಳೇ. ಸ್ಪೆಲ್ಲಿಂಗ್ನ ಸರಿಯಾಗಿ ನೀವು ತಿಳ್ಕೊಳ್ಳಿ. ಸೊ ಯಾವುದೇ ರೀತಿಯ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ನಡೆದ್ರೂ ಬ್ರೇಕ್ ಡೌನ್ ಆಗದಿರುವಂತಹ ಸಬ್ಸ್ಟೆನ್ಸ್ ಬಂದು ನಮ್ಮ ಪ್ಲಾಸ್ಟಿಕ್ ಆಯಿತಾ. ಸೊ ಈಗ ನಿಮಗೆ ಆಪ್ಷನ್ಸ್ ಕೊಟ್ಟರೆ ನೀವು ಸ್ಟೀಲ್ ಕಪ್ನ ಚೂಸ್ ಮಾಡ್ತಿರೋ ಪ್ಲಾಸ್ಟಿಕ್ ಕಪ್ನ ಚೂಸ್ ಮಾಡ್ತಿರೋ? ಇಟ್ ಶುಡ್ ಆಲ್ವೇಸ್ ಬಿ ಸ್ಟೀಲ್ ಕಪ್, ಯಾಕಂದರೆ ಇದು ರೀಸೈಕಲ್ ಮಾಡ್ಬೋದು ಆ್ಯಂಡ್ ರೀಯೂಟಿಲೈಸ್ ಮಾಡ್ಬೋದು ನಮ್ಮ ಸ್ಟೀಲ್ ಕಪ್ಸ್ನ. ಬಟ್ ಪ್ಲಾಸ್ಟಿಕ್ ಕಪ್ಸ್ ಡಿಸ್ಪೋಸಬಲ್ ಆಗಿರೋದ್ರಿಂದ ದೇ ಆರ್ ಯೂಸ್ ಆ್ಯಂಡ್ ಥ್ರೋ. ಬರೀ ಒಂದು ಸತಿ ಯೂಸ್ ಮಾಡಿಬಿಟ್ಟು ಅದನ್ನ ಬಿಸಾಡಬೇಕು. ಆ್ಯಂಡ್ ಬಿಸಾಡಿದ್ರೆ ಇದು ನಾನ್ ಬಯೋಡಿಗ್ರೇಡಬಲ್ ಆಗಿರೋದ್ರಿಂದ ಇದರ ಪ್ರಮಾಣ ಏನಿದೆ ಎನ್ವಿರಾನ್ಮೆಂಟಲ್ ಜಾಸ್ತಿ ಆಗ್ತಾ ಹೋಗ್ತಿರತ್ತೆ ಆ್ಯಂಡ್ ಇದು ಪ್ರಾಬ್ಲಮ್ಸ್ನ ಕಾಸ್ ಮಾಡುತ್ತೆ ನಮ್ಮ ಇಕೋಸಿಸ್ಟಮ್ ಅಥವಾ ಎನ್ವಿರಾನ್ಮೆಂಟಿಗೆ. ಇದನ್ನ ಹೇಗೆ ಆನ್ಸರ್ ಮಾಡ್ತೀರಾ? ಸ್ಟೀಲ್ ಕಪ್ಸ್ ಕ್ಯಾನ್ ಬಿ ರಿಯೂಸ್ಡ್ ಆರ್ ರೀಸೈಕಲ್ಡ್, but disposable plastic cups cannot be reused or recycled and they are also non-biodegradable. Hence, one-time use will increase environmental pollution. ಅಂತ ನೀವು ಈ ಕ್ವೆಶನಿಗೆ ಆನ್ಸರ್ ಮಾಡಿದ್ರೆ ನಿಮಗೆ 2 out of 2 marks ಸಿಗತ್ತೆ ಆಯ್ತಾ ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, ಸೊ ನಮ್ಮ 7th ಕ್ವೆಶನಲ್ಲಿ ಏನು ಕೇಳಿದ್ದಾರೆ? ವಾಟರ್ ಸ್ಟ್ರೋಫಿಕ್ ಲೆವೆಲ್, ಫ್ಲೋ ಆಫ್ ಎನರ್ಜಿ ಇನ್ ಎನ್ ಇಕೋಸಿಸ್ಟಮ್ ಇಸ್ ಆಲ್ವೇಸ್ ಯೂನಿಡೈರೆಕ್ಷನಲ್.
ವೈ. ಓಕೆ, ಸೊ ಟ್ರೋಫಿಕ್ ಲೆವೆಲ್ ಅಂದ್ರೇನು, ಆಮೇಲೆ ನಮ್ಮ ಫುಡ್ ಚೈನ್ಸಲ್ಲಿ ಎನರ್ಜಿ ಏನು ಫ್ಲೋ ಆಗ್ತಿದೆ ಅದು ಒಂದೇ ಕಡೆಗೆ ಅಂದರೆ ಒಂದೇ ದಾರಿಯಲ್ಲಿ ಮಾತ್ರ ಫ್ಲೋ ಆಗ್ತಿದೆ, ಇದ್ರ ಕಾರಣ ಏನು, ಇದಕ್ಕೆ ಸಮರ್ಥನೆ ಕೊಡಿ ಅಂತ ಕೇಳಿದ್ದಾರೆ ಆಯಿತಾ. ಓಕೆ, ಫಸ್ಟ್ ಟ್ರೋಫಿಕ್ ಲೆವೆಲ್ ಏನು ಅಂತ ತಿಳ್ಕೊಳ್ಳೋಣ ನಾವು. ಸೊ ಈಗ ತಾನೇ ನಿಮಗೆ ಏನು ಪ್ರೀವಿಯಸ್ ಒಂದು ಕ್ವೆಶನ್ನ ಡಿಸ್ಕ್ರೈಬ್ ಮಾಡಿದಾಗ ನಾನು ಹೇಳಿದೆ ಫುಡ್ ಚೈನ್ ಅಂದರೆ ರಿಪ್ರೆಸೆಂಟೇಷನ್ ಆಫ್ ನ್ಯೂಟ್ರಿಯೆಂಟ್ ಆ್ಯಂಡ್ ಎನರ್ಜಿ ಫ್ಲೋ ಇನ್ ಆರ್ಗ್ಯಾನಿಸಮ್ಸ್ ಅಲ್ವಾ. ಸೊ ಆ ರಿಪ್ರೆಸೆಂಟೇಷನಲ್ಲಿ ಒಂದೊಂದು ಸ್ಟೆಪ್ ಅಥವಾ ಲೆವೆಲ್ನ ನಾವು ಟ್ರೋಫಿಕ್ ಲೆವೆಲ್ ಅಂತ ಕರಿತೀವಿ ಆಯಿತಾ. ದ ಲೆವೆಲ್ಸ್ ಆರ್ ಸ್ಟೆಪ್ಸ್ ಇನ್ ಅ ಫುಡ್ ಚೈನ್ ಆರ್ ನೋನ್ ಆಸ್ ಟ್ರೋಫಿಕ್ ಲೆವೆಲ್ಸ್. ಸೊ ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್ನ ಆನ್ಸರ್ ಮಾಡಿದ್ವಿ ನಾವು. ನೆಕ್ಸ್ಟು ಫ್ಲೋ ಆಫ್ ಎನರ್ಜಿ ಇನ್ ಅನ್ ಇಕೋಸಿಸ್ಟಮ್ ಇಸ್ ಆಲ್ವೇಸ್ ಯೂನಿಡೈರೆಕ್ಷನಲ್ ಅಂತ ಕೇಳಿದ್ದಾರೆ. ಒಂದೇ ದಾರಿಯಲ್ಲಿ ಮಾತ್ರ ಎನರ್ಜಿ ಏನಕ್ಕೆ ಸಾಗುತ್ತೆ, ಉಲ್ಟಾ ಏನಕ್ಕೆ ಸಾಗಲ್ಲ ಅಂತ ಕೇಳಿದ್ದಾರೆ. ಈಗ ನಾವು ಈ ಫುಡ್ ಚೈನ್ನ ಇಟ್ಕೊಂಡೆ ಆನ್ಸರ್ ಮಾಡೋಣ ಈ ಕ್ವೆಶನ್. ಫಸ್ಟ್ ಏನಾಗುತ್ತೆ, ನಮ್ಮ ಸೋಲಾರ್ ಎನರ್ಜಿನ ನಮ್ಮ ಪ್ಲಾಂಟ್ಸ್ ಏನಿದೆ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಆಸ್ ಕೆಮಿಕಲ್ ಎನರ್ಜಿ ಅಲ್ವಾ, ಆ್ಯಂಡ್ ಅದನ್ನು ಯೂಟಿಲೈಸ್ ಮಾಡ್ಕೊಂಡು ಫುಡ್ನ ಪ್ರಿಪೇರ್ ಮಾಡುತ್ತೆ. ಫುಡ್ ಯಾವ ಫಾರ್ಮಲ್ಲಿ ಇರುತ್ತೆ, ಗ್ಲೂಕೋಸ್ ಫಾರ್ಮಲ್ಲಿ ಇರುತ್ತೆ ಅಲ್ವಾ ಮಕ್ಕಳೇ. ಸೊ ಈ ಫುಡ್ನ ನಮ್ಮ ಹರ್ಬಿವೋರ್ಸ್ ಕನ್ಸ್ಯೂಮ್ ಮಾಡುತ್ತವೆ ಅಲ್ವಾ. ಹರ್ಬಿವೋರ್ಸ್ ಅಂದರೆ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡ್ ಟ್ರೋಫಿಕ್ ಲೆವೆಲಲ್ಲಿ ಇರೋದು. ಸೊ ಈ ಫುಡ್ನ ಹರ್ಬಿವೋರ್ಸ್ ಕನ್ಸ್ಯೂಮ್ ಮಾಡ್ತು. ಹರ್ಬಿವೋರ್ಸ್ನ ನಮ್ಮ ಏನು ಪ್ರೈಮರಿ ಕಾರ್ನಿವೋರ್ಸ್ ಅಥವಾ ಸ್ಮಾಲ್ ಕಾರ್ನಿವೋರ್ಸ್ ಏನಿದೆ ಇದು ಥರ್ಡ್ ಟ್ರೋಫಿಕ್ ಲೆವೆಲಲ್ಲಿರುತ್ತೆ. ಈ ಕಾರ್ನಿವೋರ್ಸ್ ಹರ್ಬಿವೋರ್ಸ್ನ ಕನ್ಸ್ಯೂಮ್ ಮಾಡ್ತು. ನೆಕ್ಸ್ಟು ನಮ್ಮ ಲಾರ್ಜ್ ಕಾರ್ನಿವೋರ್ಸ್ ಸ್ಮಾಲ್ ಕಾರ್ನಿವೋರ್ಸ್ನ ಕನ್ಸ್ಯೂಮ್ ಮಾಡ್ತು ಅಲ್ವಾ. ಸೊ ಈ ರೀತಿಯಲ್ಲಿ ನ್ಯೂಟ್ರಿಯೆಂಟ್ ಹಾಗೂ ಎನರ್ಜಿ ಫ್ಲೋ ಆಗುತ್ತೆ ಅಲ್ವಾ. ಬಟ್ ಈ ಬ್ಯಾಕ್ ಫ್ಲೋ ಆಫ್ ಎನರ್ಜಿ ಕಾಣಕ್ಕೆ ಸಾಧ್ಯನಾ? ನಮ್ಮ ಪ್ಲಾಂಟ್ಸ್ ಸೋಲಾರ್ ಎನರ್ಜಿ ಏನು ಕ್ಯಾಪ್ಚರ್ ಮಾಡಿದೆ ಆ ಸೋಲಾರ್ ಎನರ್ಜಿನ ಪ್ಲಾಂಟ್ಸು ವಾಪಸ್ ಸೂರ್ಯನಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದೇ ರೀತಿಯಲ್ಲಿ ಹರ್ಬಿವೋರ್ಸ್ ಪ್ಲಾಂಟ್ಸ್ನ ಏನು ಕನ್ಸ್ಯೂಮ್ ಮಾಡಿದೆ ಆ ನ್ಯೂಟ್ರಿಯೆಂಟ್ಸ್ ವಾಪಸ್ ಪ್ಲಾಂಟ್ಸಿಗೆ ಹರ್ಬಿವೋರ್ಸ್ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಸ್ಮಾಲ್ ಕಾರ್ನಿವೋರ್ಸ್ ಹರ್ಬಿವೋರ್ಸ್ನ ಕನ್ಸ್ಯೂಮ್ ಮಾಡಿದ್ಮೇಲೆ ವಾಪಸ್ ಆ ಎನರ್ಜಿನ ಹರ್ಬಿವೋರ್ಸಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಲಾರ್ಜ್ ಕಾರ್ನಿವೋರ್ಸ್ ಹಾಗೂ ಸ್ಮಾಲ್ ಕಾರ್ನಿವೋರ್ಸ್ ಮಧ್ಯೆ ಇರೋ ರಿಲೇಷನ್ಶಿಪ್ ಕೂಡ. ಸೊ ಎನರ್ಜಿ ಒಂದು ಟ್ರೋಫಿಕ್ ಲೆವೆಲಿಂದ ಇನ್ನೊಂದು ಟ್ರೋಫಿಕ್ ಲೆವೆಲ್ಗೆ ರೀಚ್ ಆದಾಗ ಅದು ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ ಆಯ್ತಾ ಮಕ್ಕಳು. ಸೊ ದಟ್ ಇಸ್ ದ ಎಕ್ಸ್ಪ್ಲನೇಷನ್. ಸೊ ಹೇಗೆ ಬರೀತೀರಾ ಈ ಆನ್ಸರ್ನ? ಫಸ್ಟ್ ಸಪಾರ್ಟ್ನ ಆನ್ಸರ್ ಮಾಡ್ಬೇಕು ನೀವು. ಡಿಫ್ರೆಂಟ್ ಲೆವೆಲ್ಸ್ ಆರ್ ಸ್ಟೇಜಸ್ ಆಫ್ ಅ ಫುಡ್ ಚೈನ್ ಇಸ್ ನೋನ್ ಆಸ್ ಅ ಟ್ರೋಫಿಕ್ ಲೆವೆಲ್ ಆಯ್ತಾ. ಓಕೆ, ಎನರ್ಜಿ ಫ್ಲೋ ಇನ್ ಇಕೋಸಿಸ್ಟಮ್ ಈಸ್ ಯೂನಿಡೈರೆಕ್ಷನಲ್. ಯೂನಿ ಅಂದರೆ ಒಂದೇ ದಾರಿಯಲ್ಲಿ ಯಾಕೆ ಸಾಗುತ್ತೆ ಕೇಳಿದ್ದಾರೆ. ದ ಎನರ್ಜಿ ದಟ್ ಇಸ್ ಕ್ಯಾಪ್ಚರ್ಡ್ ಬೈ ಆಟೋಟ್ರೋಫ್ಸ್ ಡಸ್ ನಾಟ್ ರಿವರ್ಟ್ ಬ್ಯಾಕ್ ಟು ಸೋಲಾರ್ ಇನ್ಪುಟ್. ಸೊ ಸೂರ್ಯನಿಂದ ಕ್ಯಾಪ್ಚರ್ ಮಾಡಿರೋ ಎನರ್ಜಿನ ನಮ್ಮ ಗಿಡಗಳು ವಾಪಸ್ ಸೂರ್ಯನಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ದ ಎನರ್ಜಿ ವಿಚ್ ಪಾಸಸ್ ಟು ದ ಹರ್ಬಿವೋರ್ಸ್ ಡು ನಾಟ್ ಕಮ್ ಬ್ಯಾಕ್ ಟು ಆಟೋಟ್ರೋಫ್ಸ್. ಸೊ ಹರ್ಬಿವೋರ್ಸ್ ಪ್ಲಾಂಟ್ಸ್ನ ತಿಂದ ಮೇಲೆ ಆ ಎನರ್ಜಿನ ವಾಪಸ್ ಪ್ಲಾಂಟ್ಸಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಎನರ್ಜಿ ಪ್ರೋಗ್ರೆಸಿವ್ಲಿ ಆಸ್ ಎನರ್ಜಿ ಮೂವ್ಸ್ ಪ್ರೋಗ್ರೆಸಿವ್ಲಿ ಥ್ರೂ ದ ವೇರಿಯಸ್ ಟ್ರೋಫಿಕ್ ಲೆವೆಲ್ಸ್ ಇಟ್ ಇಸ್ no longer available to the previous level. ಒಂದು ಟ್ರೋಫಿಕ್ ಲೆವೆಲ್ನ ಎನರ್ಜಿ ದಾಟ್ ಹೋಯ್ತು ಅಂದರೆ ಹಿಂದಿನ ಟ್ರೋಫಿಕ್ ಲೆವೆಲ್ಗೆ ಅದು ವಾಪಸ್ ಹೋಗೋಕ್ಕೆ ಸಾಧ್ಯ ಇಲ್ಲ. ಅಟ್ ಡಿಫ್ರೆಂಟ್ ಲೆವೆಲ್ಸ್ ಎನರ್ಜಿ ಇಸ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್. ಎಸ್, ಸೊ 10% ಲಾನ ನೀವು ನೆನ್ಪಿಟ್ಕೊಂಡ್ರೆ ಗೊತ್ತಾಗಿರುತ್ತೆ ಆ ಎನರ್ಜಿ ಏನಿದೆ ಅದು ಕಂಪ್ಲೀಟಾಗಿ ನೆಕ್ಸ್ಟ್ ಲೆವೆಲ್ಗೂ ಅವೈಲೇಬಲ್ ಇರಲ್ಲ. ಯಾಕಂದರೆ ಏನು ಹೀಟ್ ಆಗಿರ್ಬೋದು ಅಥವಾ ಮೆಟಬಾಲಿಕ್ ಪ್ರಾಸೆಸ್ ಆಗಿರ್ಬೋದು ಅದರಲ್ಲೆಲ್ಲ ಸಾಕಷ್ಟು ಎನರ್ಜಿ ಯೂಟಿಲೈಸ್ ಆಗಿ ಬರೀ 10% ಮಾತ್ರ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಅವೈಲೇಬಲ್ ಇರುತ್ತೆ ಆಯ್ತಾ ಮಕ್ಕಳೇ. ಸೊ ಈ ಕಾರಣಾಂತರಗಳಿಂದ ಫ್ಲೋ ಆಫ್ ಎನರ್ಜಿ ಇಸ್ ಯೂನಿಡೈರೆಕ್ಷನಲ್ ಇನ್ ಅ ಫುಡ್ ಚೈನ್ ಆಯ್ತಾ. ಸೊ ಈ ರೀತಿ ನೀವು ಈ ಕ್ವೆಶನ್ನ ಆನ್ಸರ್ ಮಾಡಬೇಕು. ಎಸ್, ನೆಕ್ಸ್ಟ್ ಏನು ಕೇಳಿದ್ದಾರೆ, ಲಾಸ್ಟ್ ಕ್ವೆಶನ್ ಆಫ್ ದ ಡೇ ಇದು. ಇದರಲ್ಲಿ 3 ಸಬ್ ಪಾರ್ಟ್ ಇದೆ, ಒಂದೊಂದೇ ಸಬ್ ಪಾರ್ಟ್ನ ಟ್ಯಾಕಲ್ ಮಾಡೋಣ ನಾವು. ಏನು ಕ್ವೆಶನ್ ಇದು, ಮೇನ್ ಕ್ವೆಶನ್ ಏನು, ಗಿವ್ ರೀಸನ್. ನಾವಿಲ್ಲಿ ಸ್ಟೇಟ್ಮೆಂಟ್ಸ್ ಕೊಡ್ತೀವಿ, ಆ ಸ್ಟೇಟ್ಮೆಂಟ್ಸ್ಗೆ ನೀವು ಸಮರ್ಥನೆ ಕೊಡಿ ಅಂತ ಕೇಳಿದ್ದಾರೆ ಆಯಿತಾ. ಫುಡ್ ಚೈನ್ ಜನರಲಿ ಕನ್ಸಿಸ್ಟ್ ಆಫ್ ಓನ್ಲಿ 3 or 4 ಸ್ಟೆಪ್ಸ್. ಸೊ ಈ ಸಬ್ ಪಾರ್ಟ್ನ ನಾವು ಫಸ್ಟ್ ಫೋಕಸ್ ಮಾಡಿ ಕಲಿಯೋಣ. ಫುಡ್ ಚೈನಲ್ಲಿ ಬರೀ 3 ಅಥವಾ 4 ಟ್ರೋಫಿಕ್ ಲೆವೆಲ್ ಸ್ಟೆಪ್ಸ್ ಅಂದ್ರೇನು, ನಾನು ಈಗ ತಾನೇ ಹೇಳಿದೆ ಟ್ರೋಫಿಕ್ ಲೆವೆಲ್. ಬರೀ 3 ಅಥವಾ 4 ಟ್ರೋಫಿಕ್ ಲೆವೆಲ್ ಯೂಶಲಿ ಕಾಣಿಸುತ್ತೆ ಅಂತ ಏನು ಕೇಳಿದ್ದಾರೆ ಅಲ್ವಾ. ಸೊ ಅದಕ್ಕೆ ಕಾರಣ ಏನು ಅಂತ ನಿಮಗೆ ಕೇಳಿದ್ದಾರೆ ಮಕ್ಕಳೇ. ಸೊ ನಾವು ಟ್ರೋಫಿಕ್ ಲೆವೆಲಲ್ಲಿ ಅಗೇನ್ ನಾವು ಯಾವ ಕಾನ್ಸೆಪ್ಟ್ ವಾಪಸ್ ತರಬೇಕಿಲ್ಲಿ, 10% ಲಾ. ಎಸ್, ಸೊ ಫಸ್ಟು ಸೂರ್ಯನಿಂದ ಏನು ಎನರ್ಜಿ ಬರ್ತಿದೆಯೋ ಅದರಲ್ಲಿ ಬರೀ 1% ಮಾತ್ರ ಪ್ಲಾಂಟ್ಸಿಗೆ ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ಆಯಿತಾ. ಸೊ ಸೂರ್ಯ 10,000 ಜೂಲ್ಸ್ ಆಫ್ ಎನರ್ಜಿನ ಕೊಡ್ತಿದ್ರೆ ಪ್ಲಾಂಟ್ಸಿಗೆ ಕ್ಯಾಪ್ಚರ್ ಮಾಡೋಕ್ಕಾಗೋದು ಬರೀ 1% ಆಫ್ 10,000 ವಿಚ್ ಇಸ್ 100 ಜೂಲ್ಸ್ ಆಫ್ ಎನರ್ಜಿ. ಈಗಿಂದ 10% ಲಾ ಏನು ಬರುತ್ತೆ ಇನ್ ಟು ದ ಪಿಕ್ಚರ್. ಸೊ ಫಸ್ಟ್ ಟ್ರೋಫಿಕ್ ಲೆವೆಲಲ್ಲಿ 100 ಜೂಲ್ಸ್ ಆಫ್ ಎನರ್ಜಿ ಅವೈಲೇಬಲ್ ಇದ್ದರೆ ಇದರ ಬರೀ 10% ನೆಕ್ಸ್ಟ್ ಲೆವೆಲ್ಗೆ ಅವೈಲೇಬಲ್ ಇರುತ್ತೆ ವಿಚ್ ಇಸ್ 10 ಜೂಲ್ಸ್ ಆಫ್ ಎನರ್ಜಿ. ಮಿಕ್ಕಿದೆಲ್ಲ ಹೀಟ್ ಹಾಗೂ ಮೆಟಬಾಲಿಕ್ ಪ್ರಾಸೆಸ್ ಅಲ್ಲಿ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ. ಈ
10 joules ಅಲ್ಲಿ ಅದರ 10% ಮಾತ್ರ ನೆಕ್ಸ್ಟ್ ಏನು ಲೆವೆಲಿಗೆ ಅವೈಲಬಲ್ ಇರುತ್ತೆ. ಸೊ 10% ಆಫ್ 10 joules ಇಸ್ 1 joule. ಸೊ 1 joule ಇದು 10% ನೆಕ್ಸ್ಟ್ ಟ್ರೋಫಿಕ್ ಲೆವೆಲಿಗೆ ಅವೈಲಬಲ್ ಇರುತ್ತೆ, ವಿಚ್ ಇಸ್ 0.1 joule. ಈ 4th ಟ್ರೋಫಿಕ್ ಲೆವೆಲ್ ಬರುವಷ್ಟರಲ್ಲೇ 10,000 joules ಇಂದ 0.1 joules ಬಂದು ಕೂತ್ವಿ ನಾವು. ಈಗ ಇದಕ್ಕೆ ಮೇಲೆ 5th ಟ್ರೋಫಿಕ್ ಲೆವೆಲ್ ಇತ್ತು ಅಂತ ಅನ್ಕೊಳ್ಳಿ, ಆಗ 0.1 10% ಮಾತ್ರ ಅದು ಏನು ನೆಕ್ಸ್ಟ್ ಎನರ್ಜಿ ಲೆವೆಲ್ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಅವೈಲಬಲ್ ಇರುತ್ತೆ, ವಿಚ್ ಇಸ್ 0.01 joules. ಇನ್ನೊಂದು ಟ್ರೋಫಿಕ್ ಲೆವೆಲ್ ಆ್ಯಡ್ ಮಾಡಿದ್ರೆ ಅಂದ್ಕೊಳ್ಳಿ 0.001 joules. ಇಷ್ಟು ಡೆಸಿಮಲ್ಸ್ ಇರುವಂಥ ಎನರ್ಜಿ ನೆಕ್ಸ್ಟ್ ಆರ್ಗ್ಯಾನಿಸಮ್ಗೆ ಅವೈಲಬಲ್ ಇದ್ರೆ ಏನು ಇಲ್ಲದೆ ಇದ್ರೇನು ಅಲ್ವಾ. ಸೊ ಈ ಕಾರಣಕ್ಕೆ ನಮ್ಮ ಏನು ಫುಡ್ ಚೈನ್ಸ್ ಏನಿದೆ ಅದು ಯೂಶಲಿ ಥರ್ಡ್ ಅಥವಾ 4th ಟ್ರೋಫಿಕ್ ಲೆವೆಲಲ್ಲಿ ಸ್ಟಾಪ್ ಆಗುತ್ತೆ, ಆಯಿತಾ ಮಕ್ಕಳೇ. ಸೊ ದ್ಯಾಟ್ ಇಸ್ ದ ಆನ್ಸರ್ ಫಾರ್ ಯೋರ್ ಫಸ್ಟ್ ಕ್ವೆಶನ್, ಅಂದರೆ ಫಸ್ಟ್ ಸಬ್ ಪಾರ್ಟ್ ಆಫ್ ಯೋರ್ ಕ್ವೆಶನ್. ನೆಕ್ಸ್ಟ್, ಡಿಕಂಪೋಸರ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಇಕೋಸಿಸ್ಟಮ್. ಸೊ ಡಿಕಂಪೋಸರ್ಸ್ ಅಂದ್ರೆ ಏನು, ಡಿಕಂಪೋಸರ್ಸ್ ಏನು ಅಂತ ನೆನ್ಪು ಮಾಡ್ಕೊಳ್ಳಿ. ದೇ ಆರ್ ಇನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಇಕೋಸಿಸ್ಟಮ್. ಯಾಕೆ ಅಂತ ಕೇಳಿದಾರೆ ನಿಮಗೆ. ಸೊ ಡಿಕಂಪೋಸರ್ಸ್ ಏನು ಮಾಡಿದ್ವೆ, ನಮ್ಮ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಏನಿದೆ, ಇದು ಡೆಡ್ ಮ್ಯಾಟರ್ ಇರ್ಬೋದು, ಡಿಕೇಯಿಂಗ್ ಮ್ಯಾಟರ್ ಇರ್ಬೋದು, ಅದ್ರ ಮೇಲೆ ಡಿಕಂಪೋಸರ್ಸ್ ಆ್ಯಕ್ಟ್ ಮಾಡುತ್ತೆ ಅಲ್ವಾ. ಯಾವ ರೀತಿ ಎನ್ಸೈಮ್ಸ್ ಹಾಗೂ ಕೆಮಿಕಲ್ಸ್ನ ರಿಲೀಸ್ ಮಾಡಿ ಸಬ್ಸ್ಟೆನ್ಸಸ್ ಮೇಲೆ, ಅದರಲ್ಲಿರುವಂಥ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ನ ಡಿಕಂಪೋಸರ್ಸ್ ಏನು ಮಾಡುತ್ತೆ, ಸಿಂಪಲ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ, ಆಯಿತಾ. ಸೊ ಡಿಕಂಪೋಸರ್ಸ್ ಯಾವ ನ್ಯೂಟ್ರಿಷನ್ ಫಾಲೋ ಮಾಡತ್ತೆ ಮಕ್ಕಳೇ, ದೇ ಆರ್ ಸ್ಯಾಪ್ರೋಫೈಟ್ಸ್. ಸೊ ಸ್ಯಾಪ್ರೋಫೈಟ್ಸ್ನ ಎಕ್ಸಾಂಪಲ್ಸ್ ಯಾವುದು, ಫಂಗೈ ಇರ್ಬೋದು ಅಥವಾ ಬ್ಯಾಕ್ಟೀರಿಯಾ ಇರ್ಬೋದು, ದೇ ಆರ್ ಎಕ್ಸಾಂಪಲ್ಸ್ ಆಫ್ ಸ್ಯಾಪ್ರೋಫೈಟ್ಸ್. ಸೊ ಈ ಸ್ಯಾಪ್ರೋಫೈಟ್ಸ್ ಈ ರೀತಿ ಏನು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ನ ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಮಾಡ್ತಿದೆ. ಇದರ ಅಡ್ವಾಂಟೇಜ್ ಏನು ಅಂದರೆ, ಈ ಎನರ್ಜಿ ಏನಿರುತ್ತೆ ಏನು ನಮ್ಮ ಫುಡ್ ಚೈನಲ್ಲಿ ಟಾಪ್ ಕಾರ್ನಿವೋರ್ ಏನಿರುತ್ತೆ ಅದು ಎನರ್ಜಿನ ಕನ್ಸ್ಯೂಮ್ ಮಾಡಿರುತ್ತೆ ಅಲ್ವಾ, ಆ್ಯಂಡ್ ನ್ಯೂಟ್ರಿಯೆಂಟ್ಸ್ನ ಕನ್ಸ್ಯೂಮ್ ಮಾಡಿರುತ್ತೆ ಅಲ್ವಾ. ಸೊ ಆ ಕಾರ್ನಿವೋರಿಂದ ವಾಪಸ್ ಸಾಯಿಲಿಗೆ ಅಥವಾ ಆಟೋಟ್ರೋಫ್ಸಿಗೆ ಆ ನ್ಯೂಟ್ರಿಯೆಂಟ್ಸ್ನ ಕೊಡೋ ಅಂಥ ಏನು ಫಂಕ್ಷನ್ ಬಂದು ನಮ್ಮ ಡಿಕಂಪೋಸರ್ಸ್ದು, ಅದು ಪ್ರೈಮರಿ ಫಂಕ್ಷನ್. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಡಿಕಂಪೋಸರ್ಸ್ದು, ಈ ರೀತಿ ಬ್ರೇಕ್ ಡೌನ್ ಮಾಡಿದ್ರೆ ಸಬ್ಸ್ಟೆನ್ಸಸ್ನ ಎನ್ವಿರಾನ್ಮೆಂಟ್ ಏನಿದೆ ಅದು ಕ್ಲೀನಾಗಿ ಇರುತ್ತೆ, ಆಯಿತಾ ಮಕ್ಕಳೇ. ಸೊ ಈ ಕಾರಣಗಳಿಂದ ನಮ್ಮ ಡಿಕಂಪೋಸರ್ಸ್ ಆರ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದ ಇಕೋಸಿಸ್ಟಮ್, ಆಯಿತಾ. ಓಕೆ, ಲಾಸ್ಟ್ ಸಬ್ಪಾರ್ಟ್ನ ನೋಡೋಣ ನಾವು. ಓಕೆ, ಲಾಸ್ಟ್ ಸಬ್ಪಾರ್ಟಲ್ಲಿ ಏನು ಕೇಳಿದ್ದಾರೆ, ಪ್ರೊಟೆಕ್ಟಿಂಗ್ ಆಫ್ ಓಝೋನ್ ಲೇಯರ್ ಇಸ್ ನೆಸೆಸರಿ. ಓಝೋನ್ ಲೇಯರ್ ಅಂದ್ರೆ ಏನು, ನಾನು ಹೇಳಿದೆ ನಿಮಗೆ, ಓಝೋನ್ ಬಂದು ಒಂದು ಗ್ಯಾಸ್, ಅದರ ಫಾರ್ಮುಲಾ ಬಂದು O3 ಅಲ್ವಾ. ಸೊ ಈ ಗ್ಯಾಸಿನ ಲೇಯರ್ ನಮ್ಮ ಅಟ್ಮಾಸ್ಫಿಯರಲ್ಲಿರುತ್ತೆ. ಓಝೋನ್ ಈಸ್ ಯೂಶಲಿ ಟಾಕ್ಸಿಕ್, ಬಟ್ ಈ ಲೇಯರ್ ಏನು ಮಾಡುತ್ತೆ, UV ರೇಡಿಯೇಷನ್, ಸೊ ಸೂರ್ಯನಿಂದ ಬರುವಂತಹ UV ರೇಡಿಯೇಷನಿಂದ ನಮ್ಮ ಅರ್ತ್ ಮೇಲಿರುವಂಥ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ ಅಲ್ವಾ ಮಕ್ಕಳೇ. ಸೊ ಈ UV ರೇಡಿಯೇಷನಿಂದ ಏನಕ್ಕೆ ಪ್ರೊಟೆಕ್ಟ್ ಮಾಡಬೇಕು, ಯಾಕಂದರೆ UV ರೇಡಿಯೇಷನ್ ಏನಿದೆ ಇದು UV, ಆಯಿತಾ. UV ಅಂದರೆ ಅಲ್ಟ್ರಾ ವೈಲೆಟ್, ಇಲ್ಲಿ ಬರ್ದ್ಬಿಡ್ತೀನಿ, ಸನ್ನಿಂದ ಬರ್ತಿರುವಂತಹ ರೇಡಿಯೇಷನ್ ಇದು. ಸೊ ಈ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಏನಿದೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಲೆ ಇಷ್ಟೊಂದು ಡ್ಯಾಮೇಜಿಂಗ್ ಎಫೆಕ್ಟ್ಸ್ನ ತೋರಿಸುತ್ತೆ. ಹ್ಯೂಮನ್ ಬೀಯಿಂಗ್ಸಲ್ಲಿ ಏನೇನು ಕಾಸ್ ಮಾಡುತ್ತೆ, ಏಜಿಂಗ್ ಕಾಸ್ ಮಾಡುತ್ತೆ, DNA ಡ್ಯಾಮೇಜ್ ಕಾಸ್ ಮಾಡುತ್ತೆ, ಹಾಗೂ ಸ್ಕಿನ್ ಕ್ಯಾನ್ಸರ್ನ ಕಾಸ್ ಮಾಡುತ್ತೆ. ಪ್ಲಾಂಟ್ಸಲ್ಲಿ ಕ್ಲೋರೋಫಿಲ್ನ ಡ್ಯಾಮೇಜ್ ಮಾಡುತ್ತೆ, ಮತ್ತು ಗ್ರೋತ್ ಪ್ರಾಸೆಸ್ನ ಹಿಂಡ ಮಾಡುತ್ತೆ ಅಥವಾ ರೆಸ್ಟ್ರಿಕ್ಟ್ ಮಾಡುತ್ತೆ, ಆಯಿತಾ ಮಕ್ಕಳೇ. ಸೊ ಈ ರೀತಿಯ ಹಾರ್ಮ್ಫುಲ್ ಎಫೆಕ್ಟ್ಸ್ ನಮ್ಮ UV ರೇಡಿಯೇಷನ್ಸಲ್ಲಿ ಕಾಣಿಸ್ಕೊಳುತ್ತೆ ಅಲ್ವಾ. ಸೊ ಈ UV ರೇಡಿಯೇಷನ್ಸಿಂದ ಅರ್ತ್ ಸರ್ಫೇಸ್ನ ಪ್ರೊಟೆಕ್ಟ್ ಮಾಡೋ ಕೆಲಸ ನಮ್ಮ ಓಝೋನ್ ಇದು. ಸೊ ಈ ಕಾರಣಕ್ಕಾಗಿ ನಾವು ಓಝೋನ್ನ ಇಂಟರ್ನ್ ಪ್ರೊಟೆಕ್ಟ್ ಮಾಡಬೇಕು, ಓಝೋನ್ನ ಏನು ನಾವು ಡಿಪ್ಲೀಟ್ ಆಗದಿರಂಗೆ ನೋಡ್ಕೋಬೇಕು, ಆಯಿತಾ ಮಕ್ಕಳೇ. ಸೊ ಇದು ಬಂದು ರೀಸನ್ ಫಾರ್ ದ ಥರ್ಡ್ ಸಬ್ ಪಾರ್ಟ್. ನಿಮಗೆ ಇಲ್ಲಿ ಏನು ಅರ್ಥ ಆಗ್ತಿಲ್ಲ ಅಂದರೆ ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋಲಿ ಕೂಡ ಈ ಕಾನ್ಸೆಪ್ಟ್ಸ್ ಕವರ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ಹೋಗಿ ನೋಡಿ, ಆಯಿತಾ. ಎಸ್, ಸೊ ಈ ಕ್ವೆಶನ್ನ ನೀವು ಆನ್ಸರ್ ಹೇಗೆ ಮಾಡಬೇಕು ಅಂತ ಇಲ್ಲಿ ತೋರಿಸಿದ್ದೀನಿ. ಸೊ ಫಸ್ಟ್ ಸಬ್ ಪಾರ್ಟಿಗೆ ಆನ್ಸರ್ ಏನು, ಫುಡ್ ಚೈನ್ಸ್ ಓನ್ಲಿ ಹ್ಯಾವ್ 3 or 4 trophic levels because there is a lot of energy lost when transferred from one trophic level to the next. Some of it is lost in metabolic activities, whereas some of it is lost as heat. So
ಎಲ್ಲ ಎನರ್ಜಿ ಟ್ರಾಫಿಕ್ ಲೆವೆಲ್ಸ್ ಏನಿದೆ ಅದರಿಂದ ಬರೀ 10% ಆಫ್ ಎನರ್ಜಿ ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ಗೆ ಅವೈಲೇಬಲ್ ಇರುತ್ತೆ. ಯಾಕಂದರೆ ಮೋಸ್ಟ್ ಆಫ್ ದ ಎನರ್ಜಿ ಇಸ್ ಲಾಸ್ಟ್ ಇಸ್ ಲಾಸ್ಟ್ ಡ್ಯೂ ಟು ಮೆಟಬಾಲಿಕ್ ಆಕ್ಟಿವಿಟೀಸ್ ಆ್ಯಂಡ್ ಹೀಟ್ ಆಯಿತಾ. ಹೆನ್ಸ್ ವೆರಿ ಲಿಟಲ್ ಯೂಸಬಲ್ ಎನರ್ಜಿ ರಿಮೇನ್ಸ್ ಫಾರ್ ದ ನೆಕ್ಸ್ಟ್ ಲೆವೆಲ್. ಸೊ 5th ಹಾಗೂ 6th ಬರೋ ಅಷ್ಟರಲ್ಲಿ ಡೆಸಿಮಲ್ ಪಾಯಿಂಟ್ಸಲ್ಲಿ, ಅಂದರೆ ಯಾವಾಗಲೂ ಡೆಸಿಮಲ್ ಪಾಯಿಂಟ್ಸಲ್ಲಿ ಇರಲ್ಲ, ಬೇಸಿಕಲಿ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಎನರ್ಜಿ ಅವೈಲೇಬಲ್ ಇರುತ್ತೆ. ಸೊ ಈ ಕಾರಣಕ್ಕೆ ಫುಡ್ ಚೈನ್ಸಲ್ಲಿ ಬರೀ 3 ಅಥವಾ 4 ಟ್ರಾಫಿಕ್ ಲೆವೆಲ್ಸ್ ಇರುತ್ತೆ. ನೆಕ್ಸ್ಟು ಡಿಕಂಪೋಸರ್ಸ್ ಇನ್ ರೋಲ್ ಏನು ಅಂತ ಕೇಳಿದ್ದಾರೆ. ಡಿಕಂಪೋಸರ್ಸ್ ಬ್ರೇಕ್ ಡೌನ್ ಡೆಡ್ ರಿಮೇನ್ಸ್ ಆ್ಯಂಡ್ ವೇಸ್ಟ್ ಪ್ರಾಡಕ್ಟ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಬೈ ಬ್ರೇಕಿಂಗ್ ಡೌನ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಇಂಟು ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಯಿತಾ, which not only keep the environment clean but inorganic molecules can be taken up by plants for nutrition and development. ನಾ ಹೇಳಿದೆ ಇದು ಡಿಕಂಪೋಸರ್ಸ್ ಏನಿದೆ ಅದು ಎನ್ವಿರಾನ್ಮೆಂಟ್ನ ಕ್ಲೀನಾಗಿ ಇಡೋದಲ್ಲದೆ ಆ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಏನಿದೆ ಅದನ್ನು ಕ್ರಿಯೇಟ್ ಮಾಡಿ ಪ್ಲಾಂಟ್ಸಿಗೆ ಕ್ರಿಯೇಟ್ ಮಾಡಿ ಅಂದರೆ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ಸಿಂದ ಸಿಂಪಲ್ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಪ್ಲಾಂಟ್ಸಿಗೆ ಪುನಃ ಅಥವಾ ಸಾಯಿಲಿಗೆ ವಾಪಸ್ ಕೊಡುತ್ತೆ ಆಯಿತಾ. ಈ ಕಾರಣಕ್ಕಾಗಿ ನಮ್ಮ ಡಿಕಂಪೋಸರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಇಕೋಸಿಸ್ಟಮ್. ಲಾಸ್ಟು ನಮ್ಮ ಓಝೋನ್ ಲೇಯರ್ನ ಏನಕ್ಕೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಕೇಳಿದ್ರು. ಓಝೋನ್ ಲೇಯರ್ UV ರೇಡಿಯೇಷನಿಂದ ಪ್ರೊಟೆಕ್ಷನ್ ಕೊಡ್ತಿದೆ. ಅಲ್ಟ್ರಾವೈಲೆಟ್ ರೇಡಿಯೇಷನ್ ಫ್ರಮ್ ದ ಸನ್ ಹ್ಯಾಸ್ ಮೆನಿ ಹಾರ್ಮ್ಫುಲ್ ಎಫೆಕ್ಟ್ಸ್. ಆ ಹಾರ್ಮ್ಫುಲ್ ಎಫೆಕ್ಟ್ಸ್ ಯಾವ್ದು DNA ಡ್ಯಾಮೇಜ್ ಆಗಿರ್ಬೋದು, ಸ್ಕಿನ್ ಕಂಡೀಷನ್ ಅಂದರೆ ಸ್ಕಿನ್ ಕ್ಯಾನ್ಸರ್ ರೀತಿಯ ಕಂಡೀಷನ್ಸ್ ಆಗಿರ್ಬೋದು, ಅಥವಾ ಪ್ಲಾಂಟ್ಸಲ್ಲಿ ಕ್ಲೋರೋಫಿಲ್ ಡ್ಯಾಮೇಜ್ ಆಗಿರ್ಬೋದು. ಈ ರೀತಿಯ ಎಫೆಕ್ಟ್ಸ್ UV ರೇಡಿಯೇಷನ್ ತೋರಿಸ್ತಿದೆ. UV ರೇಡಿಯೇಷನಿಂದ ಅರ್ಥನ್ನ ಪ್ರೊಟೆಕ್ಟ್ ಮಾಡುವಂಥ ಕೆಲಸ ನಮ್ಮ ಓಝೋನ್ ಇದು. ಸೊ ಈ ಕಾರಣಕ್ಕಾಗಿ ಓಝೋನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ಈ ಆನ್ಸರಲ್ಲಿ ತೋರಿಸಿದ್ದೀನಿ ಆಯಿತಾ ಮಕ್ಕಳೇ. ನೀವು ಈ ಸ್ಲೈಡನ್ನು ಸ್ಕ್ರೀನ್ಶಾಟ್ ತೊಗೋಬೋದು ಅಥವಾ ನೋಟ್ಸಲ್ಲಿ ಈ ಎಲ್ಲ ಆನ್ಸರ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ ಆಯಿತಾ. ಯಾ ಓಕೆ. ಸೊ ಈ ಕ್ವೆಶನ್ಸಲ್ಲಿ ನಮ್ಮ 8 ಕ್ವೆಶನ್ಸಲ್ಲಿ ಈ ಚಾಪ್ಟರಿಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ಕಾನ್ಸೆಪ್ಟ್ಸ್ನ ನಾನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆಯಿತಾ. ಸೊ ಎಲ್ಲ ಕಾನ್ಸೆಪ್ಟ್ಸ್ನ ನೀವು ದಯವಿಟ್ಟು ವಾಪಸ್ ಹೋಗಿ ರಿವೈಸ್ ಮಾಡಿ ಆಯಿತಾ ಮಕ್ಕಳೇ. ಸೊ ಫಾರ್ ನಾವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.